Good evening to everyone. Am I audible to everyone? Yes, ma'am. Okay. Yes. So once again, good evening. And make sure that again you have a good connectivity, and please sit in a place if you want to participate, if you want to ask doubts or answer the questions. Make sure that you are sitting in a quiet place. There is no disturbance at all for the class. Okay. Fine. So let us begin. It's already time. In the last class, we finished the chapter, the first chapter, that is the chapter sets. Am I correct? Okay. So let us begin with the next chapter, that is chapter 2, relations and functions. Okay. I hope everyone has already finished this. ಆಗಿದೆಯಾ ಇದು ಚಾಪ್ಟರ್ ಆಗಿರ್ಬೋದಲ್ವಾ ನಿಮ್ಮ ಕಾಲೇಜಲ್ಲಿ ಆಲ್ರೆಡಿ? Yes, ma'am. ಸೊ ಇದರಲ್ಲಿ ಇಂಪಾರ್ಟೆಂಟ್ ಆಗಿ ಬರೋದಂದ್ರೆ ಫಸ್ಟ್ 3 ಕಾನ್ಸೆಪ್ಟ್ಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಇದು ನಿಮ್ಗೆ ಒನ್ ಸೆಕೆಂಡ್, ಇದು ನಿಮ್ಗೆ ಸೆಕೆಂಡ್ ಇಯರ್ ನಲ್ಲೂ ಕೂಡ ಕಂಟಿನ್ಯೂ ಆಗುತ್ತೆ, ಸೆಕೆಂಡ್ PUC ಅಲ್ಲಿ. ಆಮೇಲೆ ಇದು ಫಂಕ್ಷನ್ಸ್ ಅನ್ನೋ ಏನ್ ಕಾನ್ಸೆಪ್ಟ್ ಇದೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ವಾಟ್ ಎವರ್ ದ ಚಾಪ್ಟರ್ಸ್ ವಿಲ್ ಗೆಟ್ ಹೆನ್ಸ್ ಫೋರ್ತ್. ಅದು ಕ್ಯಾಲ್ಕುಲಸ್ ಆಗಿರ್ಬೋದು, ಕ್ಯಾಲ್ಕುಲಸ್ ಅಂದ್ರೆ ಡಿಫ್ರೆನ್ಸಿಯೇಷನ್, ಇಂಟಿಗ್ರೇಷನ್ ಆಗಿರ್ಬೋದು, ಎಲ್ಲ ಕಡೆ ನಿಮ್ಗೆ ಫಂಕ್ಷನ್ಸ್ ಅಂದ್ರೆ ಏನು. ಓಕೆ. Functions plays a very important role in your entire mathematics, whatever you start reading after this. Okay. ಅದು ಟ್ರಿಗ್ನೋಮೆಟ್ರಿ ಇಂದ ಹಿಡಿದು ಟ್ರಿಗ್ನೋಮೆಟ್ರಿಯನ್ನ ನೀವು ಫಸ್ಟ್ ಸ್ಕೂಲ್ ಅಲ್ಲಿ ರೇಷಿಯೋಸ್ ಅಂತ ಕಲ್ತಿರ್ತೀರಾ, ಆದ್ರೆ ನಿಮ್ದು ಫಸ್ಟ್ PUC ನಲ್ಲಿ ನೀವು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ಓದ್ತಾ ಇದ್ದೀರಾ. ಓಕೆ. ಸೊ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಇಸ್ ಫಂಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ. ಸೊ ಇದ್ರಲ್ಲಿ ನಿಮ್ಗೆ 3 ಕಾನ್ಸೆಪ್ಟ್ ಬರುತ್ತೆ. ಒಂದು ಕಾರ್ಟೇಶಿಯನ್ ಪ್ರಾಡಕ್ಟ್, ಆಮೇಲೆ ರಿಲೇಷನ್ಸ್, ಆಮೇಲೆ ಫಂಕ್ಷನ್ಸ್. ಓಕೆ. ಸೊ ವಿ ವಿಲ್ ಗೋ ಸೀಯಿಂಗ್ ಒನ್ ಬೈ ಒನ್. ಓಕೆ. ಸೊ ಐ ಹೋಪ್ ಎವ್ರಿ ಒನ್ ಹ್ಯಾಸ್ ಅಂಡರ್ಸ್ಟುಡ್ ವಾಟ್ ಈಸ್ ಕಾರ್ಟೇಶಿಯನ್ ಪ್ರಾಡಕ್ಟ್. ಓಕೆ. ಸೊ ಇದರಲ್ಲಿ ನಿಮ್ಗೆ ಸುಮಾರು ಕಾನ್ಸೆಪ್ಟ್ಸ್ ಸೆಟ್ ಚಾಪ್ಟರ್ ಇಂದ ಕಂಟಿನ್ಯೂ ಆಗುತ್ತೆ. ಓಕೆ. ಸೊ ಕಾರ್ಟೇಶಿಯನ್ ಪ್ರಾಡಕ್ಟ್ ಡಿಫೈನ್ ಮಾಡುವಾಗ್ಲೇ ನಾವು ಇದನ್ನ ಸೆಟ್ ಮೇಲೆನೆ ಡಿಫೈನ್ ಮಾಡ್ತೀವಿ. ಓಕೆ. ಸೊ ವೆನ್ ಯು ವಾಂಟ್ ಟು ಡಿಫೈನ್ ಅ ಕಾರ್ಟೇಶಿಯನ್ ಪ್ರಾಡಕ್ಟ್, ಮಿನಿಮಮ್ ಹೌ ಮೆನಿ ಸೆಟ್ಸ್ ಯು ನೀಡ್? Can anybody tell me minimum how many sets you need to define Cartesian product? 2. 2 sets, correct? Very good. Okay. So when you want to define, actually I guess ನಿಮ್ಗೆ 3 sets ಮೇಲೆ I guess delete ಆಗಿದೆ, ಬರೀ 2 sets ಮಾತ್ರ ಇರೋದು, correct ಅಲ್ವಾ? Okay. So if you have 2 sets, say A is a set, say A comma B, and say B is a set, say having the elements 1 comma 2 comma 3. ಆಮೇಲೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, ಇದು ಡೈರೆಕ್ಷನ್ ತುಂಬಾ ಇಂಪಾರ್ಟೆಂಟ್. ಓಕೆ. ಸೊ ನೀವು ಯಾವ ಸೆಟ್ ಇಂದ ಯಾವ ಸೆಟ್ಗೆ ಡಿಫೈನ್ ಮಾಡ್ತಾ ಇದ್ದೀರಾ ಕಾರ್ಟೇಶಿಯನ್ ಪ್ರಾಡಕ್ಟ್, ಡೈರೆಕ್ಷನ್ ತುಂಬಾ ಇಂಪಾರ್ಟೆಂಟ್. ಕಾರ್ಟೇಶಿಯನ್ ಪ್ರಾಡಕ್ಟ್ ಅನ್ನ ನಾವು ಹೇಗೆ ರಿಪ್ರೆಸೆಂಟ್ ಮಾಡ್ತೀವಿ? A ಕ್ರಾಸ್ B ಅಂತ. ಓಕೆ. ನಾವು ವಾಟ್ ಇಸ್ ದಿಸ್ ಸೆಟ್? ಕಾರ್ಟೇಶಿಯನ್ ಅಂದ್ರೆ ಏನು? ಆರ್ಡರ್ಡ್ ಪೇರ್. ಓಕೆ. ಆರ್ಡರ್ಡ್ ಪೇರ್. ಆರ್ಡರ್ಡ್ ಪೇರ್ ಅಂದ್ರೆ ಏನು? ದ ಫಸ್ಟ್ ಎಲಿಮೆಂಟ್ ಬಿಲಾಂಗ್ಸ್ ಟು ಫಸ್ಟ್ ಸೆಟ್ and the second element belongs to second set. Yes or no? What I have written here, is this correct? Correct idiyalva? Nan ಏನು ಬರ್ದಿದ್ದೀನಿ ಇಲ್ಲಿ? Yes or no? Correct? Okay. So Cartesian product is a set. Okay. So first and foremost thing, it is a set andre ಏನು? It is represented by flower braces. ಅಷ್ಟು ಮಾತ್ರ ನಮಗೆ ಅರ್ಥ ಆಯ್ತು. Okay. It is a set. Set of what? It is a set of all ordered pairs from A to B. ಅಂದ್ರೆ ನೀವು ಪ್ರತಿ ಎಲಿಮೆಂಟ್ A ಅನ್ನ ಸೆಟ್ ಇಂದ ಪ್ರತಿ ಎಲಿಮೆಂಟ್ ಇಂದ B ಸೆಟ್ ಜೊತೆ ಪೇರ್ ಮಾಡ್ತಾ ಹೋಗ್ಬೇಕು. ಓಕೆ. ಸೊ ನಾನು ಈ ತರ ಪೇರ್ ಮಾಡ್ತಾ ಹೋದ್ರೆ ನನಗೆ ಫಸ್ಟ್ ಆರ್ಡರ್ಡ್ ಪೇರ್ ಏನ್ ಸಿಗುತ್ತೆ? A,1. ಆಮೇಲೆ ಏನ್ ಸಿಗುತ್ತೆ? A,2. ಆಮೇಲೆ ಏನ್ ಸಿಗುತ್ತೆ? A,3. ಓಕೆ. ಸೊ ಯು ಹ್ಯಾವ್ ಪೇರ್ A ವಿತ್ ಆಲ್ ಎಲಿಮೆಂಟ್ಸ್ ಆಫ್ B. ಸಿಮಿಲರ್ಲಿ ವಿ ವಿಲ್ ಪೇರ್ B ವಿತ್ ಆಲ್ ಎಲಿಮೆಂಟ್ಸ್. ಸೊ ಅವಾಗ ನನ್ಗೆ ಏನ್ ಸಿಗುತ್ತೆ? B,1, B,2, B,3. Okay. So this is called as what? Cartesian product. From where to where? From A to B. Okay. ಆಮೇಲೆ ನೆನ್ಪಿಟ್ಕೊಳ್ಳಿ, ಈ ಡೈರೆಕ್ಷನ್ ತುಂಬಾ ಇಂಪಾರ್ಟೆಂಟ್. ಯಾವ ಸೆಟ್ ಇಂದ ಯಾವ ಸೆಟ್ ಗೆ ಡಿಫೈನ್ ಮಾಡ್ತಾ ಇದ್ದೀರಾ. ಓಕೆ. ದೇ ಆರ್ ನಾಟ್ ಆಲ್ವೇಸ್ ಈಕ್ವಲ್. ನಾನು B ಕ್ರಾಸ್ A ತಗೊಂಡ್ರೆ ನೀವು ಯಾವ ಸೆಟ್ ಇಂದ ಯಾವ ಸೆಟ್ ಗೆ ಪೇರ್ ಮಾಡ್ಬೇಕು ಇವಾಗ? B to A you have to pair. Yes or no? This much is clear for everyone? Okay. So similarly, if I want to write this, I'll get 1 comma A, 1 comma B. I'll get 2 comma A. Here I'll get 2 comma B. I'm pairing from B to A. Okay. And this I'll get 3 comma A, and this I'll get 3 comma B. Okay.
ಸೊ ಐ ಹೋಪ್ ಇಷ್ಟು ಎಲ್ರಿಗೂ ಗೊತ್ತು. ಓಕೆ, ಇದ್ರ ಮೇಲೆ ಸ್ವಲ್ಪ ರಿಸಲ್ಟ್ಸ್, 1 by 1 ರಿಸಲ್ಟ್ಸ್. ಈಗ ನಾವು ವಾಟ್ ಆರ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಹಿಯರ್? ಇಲ್ಲಿ ಎಷ್ಟು ಎಲಿಮೆಂಟ್ಸ್ ಇದ್ವು? 2, ಕರೆಕ್ಟ್. And what are the number of elements in B? The number of B is 3, correct. Then what will be the number of elements in Cartesian product? It is always, you can count 6 we have, 1, 2, 3, 4, 5, 6, correct. So can I say that 6 is nothing but 2 into 3? Yes, okay. So similarly, if you see B cross A also, how many we have? We have 6 only, correct, which is nothing but 3 into 2, correct. So in general, again, one result, you know, if n of A has m elements and if n of B has n number of elements, then how many elements will be there in the Cartesian product? M into n. Yes or no? Okay, this result is clear to everyone. Any doubts in this result to anyone? Am I audible to everyone? Yes, ma'am. Okay, any doubts in this result? So ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ಕಾರ್ಟೇಶಿಯನ್ ಪ್ರಾಡಕ್ಟ್ ಅಲ್ಲಿ ಏನಾಗುತ್ತೆ, if n of A has m and n of B has n elements, then the number of elements in Cartesian product ಅಂದ್ರೆ nothing but order pairs m into n ಅಂತ ಆಗಿರುತ್ತೆ ಯಾವಾಗ್ಲೂ. ಓಕೆ, ಸೊ ಇವಾಗ ಒಂದ್ ರಿಸಲ್ಟ್ ನೋಡೋಣ. ನಾನು ವೈಸ್ ವರ್ಸ ರಿಸಲ್ಟ್ ಹೇಳ್ತೀನಿ. If this is m, if this is n, then A cross B will be what? M into n. Okay, this will be m into n. Okay, so ಇದ್ರ ಮೇಲೆ ಒಂದು ರಿವರ್ಸ್ ರಿಸಲ್ಟ್ ನೋಡೋಣ. ಏನು ರಿವರ್ಸ್ ರಿಸಲ್ಟ್? If n of A has suppose 2 elements, if n of B has 4 elements, ಈ ತರ ನಮಗೆ ಕೊಟ್ರೆ ನಾವು ಈಸಿಯಾಗಿ ನಾವು ಫೈಂಡ್ ಮಾಡಬಹುದು. ಏನ್ ಫೈಂಡ್ ಮಾಡಬಹುದು? ಕಾರ್ಟೇಶಿಯನ್ ಪ್ರಾಡಕ್ಟ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದಾವೆ ಅಂತ ಫೈಂಡ್ ಮಾಡಬಹುದು. ಓಕೆ, ನಾನೀಗ ನಿಮ್ಗೆ ರಿವರ್ಸ್ ಹೇಳಿದ್ರೆ, ಓಕೆ, ರಿವರ್ಸ್ ಹೇಳಿದ್ರೆ ಏನ್ ರಿವರ್ಸ್? ನಾನು ನಿಮ್ಗೆ ಏನ್ ಕೊಡ್ತೀನಿ? ಎನ್ ಆಫ್ ಎ ಕ್ರಾಸ್ ಬಿ ಅಲ್ಲಿ 8 ಎಲಿಮೆಂಟ್ಸ್ ಇದಾವೆ, ಅಂದ್ರೆ 8 ಆರ್ಡರ್ಡ್ ಪೇರ್ಸ್ ಇದಾವೆ. ಹಾಗಾದ್ರೆ ಎ ನಲ್ಲಿ ಎಷ್ಟು ಎಲಿಮೆಂಟ್ಸ್ ಇರಬಹುದು, ಬಿ ನಲ್ಲಿ ಎಷ್ಟು ಎಲಿಮೆಂಟ್ಸ್ ಇರಬಹುದು? ರಿವರ್ಸ್ ಕ್ವೆಶನ್. ಓಕೆ, ಸೊ ಕ್ಯಾನ್ ಎನಿಬಡಿ ಟೆಲ್ ಮಿ ಹೌ ಮೆನಿ ಎಲಿಮೆಂಟ್ಸ್ ಎ ಅಂಡ್ ಬಿ ಮೈಟ್ ಹ್ಯಾವ್? ಹೇಳ್ಬೋದಾ ಯಾರಾದ್ರೂ? 4 and 4, ma'am. 4 and 4, 4 and 4, 4 into 4 ಎಷ್ಟಾಗುತ್ತೆ? Oh, sorry, ma'am. 2 into ಕರೆಕ್ಟ್. 4. ಎಷ್ಟು ಇರ್ಬೋದು? ಒಂದು ಕಾಂಬಿನೇಷನ್ ಏನ್ ಇರ್ಬೋದು? ಎ ನಲ್ಲಿ 1 ಇದ್ದು ಬಿ ನಲ್ಲಿ 8 ಇರ್ಬೋದು, ಕರೆಕ್ಟ್ ಅಲ್ವಾ? Yes, ma'am. 1 into 8. ಅಥವಾ ಎ ನಲ್ಲಿ 8 ಇದ್ದು ಬಿ ನಲ್ಲಿ 1 ಇರ್ಬೋದು, 1 ಪಾಸಿಬಿಲಿಟಿ. ವಾಟ್ ಇಸ್ ಒನ್ ಮೋರ್ ಪಾಸಿಬಿಲಿಟಿ? ಎ ನಲ್ಲಿ 2 ಇದ್ದು ಬಿ ನಲ್ಲಿ 4 ಇರ್ಬೋದು, ಅಥವಾ ಎ ನಲ್ಲಿ 4 ಇದ್ದು ಬಿ ನಲ್ಲಿ 2 ಇರ್ಬೋದು. ಎನಿ ಅದರ್ ಪಾಸಿಬಿಲಿಟಿ ಇಸ್ ದರ್? No. Okay, so you have to get 8. None of the other possibilities are there. Okay, I'll give you one more example. You have to answer me this. Okay, now suppose n of A cross B has, I will just clear this. Suppose n of A cross B has say 27 ordered pairs ಅಂದ್ರೆ ಎಲಿಮೆಂಟ್ಸ್. ಹಾಗಾದ್ರೆ n of A ಮತ್ತೆ n of B ಗೆ ಎಷ್ಟು ಪಾಸಿಬಿಲಿಟಿ ಇದಾವೆ ಹೇಳ್ತೀರಾ? ಬೇಗ ಬೇಗ. What is one possibility? 9,3. You can start with 1. Okay, 1 into 27 or 27 into 1. Yes, next 3, 9 or 9 into 3. Correct? Any other possibility? No, ma'am. Yes, okay. So ಈ ತರ ನೀವು ರಿವರ್ಸ್ ಕ್ವೆಶನ್ಸ್ ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಸಿಗ್ಬೋದು. Is this clear with everyone? Is this clear with everyone? Okay, ಈಗ ನಾನು ಒಂದು ಕೊಡ್ತೀನಿ ಇಲ್ಲಿ ನಿಮ್ಗೆ. ಸೇ 5 ಅಂತ ಕೊಡ್ತೀನಿ. ಓಕೆ, ಎ ಕ್ರಾಸ್ ಬಿ ಅಲ್ಲಿ 5 ಆರ್ಡರ್ ಪೇರ್ಸ್ ಅಂದ್ರೆ ಎಲಿಮೆಂಟ್ಸ್ 5 ಇದಾವೆ. ಹಾಗಾದ್ರೆ ಎ ಮತ್ತೆ ಬಿ ಗೆ ಏನ್ ಪಾಸಿಬಲ್? 1 into 5. 5,1. ಕರೆಕ್ಟ್. ಎನಿ ಅದರ್ ಪಾಸಿಬಿಲಿಟಿ? ನೋ. ಯಾವುದೇ ಬೇರೆ ನಂಬರ್ ಇಂದ ನಮ್ಗೆ ಇಂಟು 5 ಅಂತ ಸಿಗಲ್ಲ. ಓಕೆ, ಸೊ ದಿಸ್ ಮಚ್ ಇಸ್ ಕ್ಲಿಯರ್ ಟು ಎವ್ರಿ ಒನ್? Yes, ma'am. Okay. Yes, ma'am. 1 by 1 ಹೋಗೋಣ, ಜಾಸ್ತಿ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಫಸ್ಟ್ ಕಾರ್ಟೇಶಿಯನ್ ಪ್ರಾಡಕ್ಟ್ ಕ್ವಶನ್ಸ್ ಮುಗಿಸಿ ದೆನ್ ವಿ ವಿಲ್ ಗೋ ಟು ರಿಲೇಷನ್, ದೆನ್ ವಿ ವಿಲ್ ಗೋ ಟು ಫಂಕ್ಷನ್ಸ್. 1 by 1 ಮುಗಿಸೋಣ. ಓಕೆ, ಸರಿ. ಏನ್ ಹೇಳ್ತಾರೆ? ಫಸ್ಟ್ ಕ್ವಶನ್, ಕ್ಯಾನ್ ಯು ಆಲ್ ಸಿ ದ ಸ್ಕ್ರೀನ್ ಪ್ರಾಪರ್ಲಿ?
Yes, ma'am. Are the questions visible to everyone properly? Yes, ma'am. ಹಾ ಸರಿ ಓಕೆ. ಸೊ ಏನ್ ಹೇಳ್ತಾರೆ, ಎ ಇಸ್ ಅ ಸೆಟ್. ಎಲ್ಲಿಂದ ಎಲ್ಲಿ ಎಲಿಮೆಂಟ್ಸ್ ಇದಾವೆ? 1 to 10. ಓಕೆ, 1 ಇದೆ, 2 ಇದೆ, 3 ಇದೆ, ಡಾಟ್ ಡಾಟ್ ಅಪ್ ಟು 10 ಅಂದ್ರೆ 1 to 10 ಇದ್ದಂಗೆ. ಓಕೆ, ದೆನ್ ಕ್ಯಾನ್ ಯು ವಾಟ್ ದೇ ಆರ್ ಟೆಲ್ಲಿಂಗ್? ನಂಬರ್ ಆಫ್ ಸೆಟ್ಸ್ ಆಫ್ ಎ containing only odd numbers. Okay, sorry, number of partition product ಆಗ್ಬೇಕು. One second. ಇದು ಸಬ್ಸೆಟ್ಸ್ ಆಗ್ಬೇಕು. ಓಕೆ, ನಂಬರ್ ಆಫ್ ಸಬ್ಸೆಟ್ಸ್ ಆಗ್ಬೇಕು. ಎಸ್, ದಿಸ್ ಯು ವಿಲ್ ಲರ್ನ್ ಇನ್ ರಿಲೇಷನ್ಸ್. ಓಕೆ ಫೈನ್. ಈ ಕ್ವಶನ್ ನಾನು ರಿಲೇಷನ್ಸ್ ಮಾಡುವಾಗ ಬರ್ತೀನಿ. ಓಕೆ, ದಿಸ್ ಐ ವಿಲ್ ಡೂ ವೈಲ್ ಡೂಯಿಂಗ್ ರಿಲೇಷನ್ಸ್, ಬಿಕಾಸ್ ರಿಲೇಷನ್ಸ್ಗೆ ವಿ ಡಿಫೈನ್ ಒನ್ ಮೋರ್ ಅಲ್ವಾ. ಓಕೆ, ಎಸ್ ಫೈನ್. Now we will go to second question. Now remind me about this first question in the next class. Okay, now relations ಮಾಡುವಾಗ I'll go to directly first question. Sorry, second question. Okay, ಏನ್ ಹೇಳ್ತಾರೆ? A and B are non-singleton sets. Okay, tell me what is the meaning of non-singleton? ಅಂದ್ರೆ ಅದು ಸಿಂಗಲ್ಟನ್ ಆಗಿರಬಾರ್ದು. ಸಿಂಗಲ್ಟನ್ ಅಂದ್ರೆ ಏನ್ ಹೇಳಿ? ಯಾರಾದ್ರೂ ಹೇಳ್ಬೋದಾ? ಸಿಂಗಲ್ಟನ್ ಅಂದ್ರೆ ಏನು? Only one element. Only one element. Very good. Okay, so ಏನ್ ಹೇಳ್ತಾರೆ? A ಮತ್ತೆ B ನಾನ್ ಸಿಂಗಲ್ಟನ್ ಆಗಿದಾವೆ. ಆಮೇಲೆ n of A cross B is equals to 35. ಓಕೆ, ನೋಡೋಣ ಏನ್ ಹೇಳ್ತಾರೆ. n of A cross B is equals to 35 ಅಂತ ಹೇಳ್ತಾರೆ. ಹಾಗಾದ್ರೆ n of A C n of B. ಓಕೆ, ನಿಮ್ಗೆ ಪರ್ಮಿಟೇಷನ್ ಕಾಂಬಿನೇಷನ್ ಆಗಿದ್ಯಾ ನಿಮ್ಗೆ? No, ma'am. ಆಗಿಲ್ವಾ? ಓಕೆ, ಆಗಿಲ್ಲ ಅಂದ್ರೆ ಸರಿ, ಈ ಕ್ವೆಶನ್ ಬೇಡ, ನಾನು ಜಸ್ಟ್ ಇಷ್ಟೇ ಬರಿತೀನಿ. ಅಲ್ಲಿ ಪುಟ್ ಯು another question. Okay, if A and B are non-singleton sets, then how many elements A and B can have? What are the possibilities? What is one possibility? 1 into 1 into 35, 35 into 1. 35 into 1. ಆದ್ರೆ ಏನ್ ಹೇಳ್ತಾರೆ ಅವರು? These are non-singleton sets. Correct? Non-singleton ಅಂದ್ರೆ ಒಂದೇ ಎಲಿಮೆಂಟ್ ಇರಬಾರ್ದು. So this and this are discarded or no? Those two are discarded, right? Because it should be a non-singleton set. ಆಮೇಲೆ ಮತ್ತೆ ಯಾವ ಪಾಸಿಬಿಲಿಟಿ ಇದೆ? 7 into 5 or 5 into 7. Correct? So these are the possibility for the number of elements in A and B. Okay, that combination question I will come later. Fine, we'll go to third question. ಏನ್ ಹೇಳ್ತಾರೆ? Suppose that the number of elements in A is P. Okay, ಏನ್ ಹೇಳ್ತಾರೆ? Suppose that number of elements in A is P, then the number of elements in set B is Q. ಅಂದ್ರೆ number of elements in set B is Q. Okay, ಏನೋ unknown ಇದಾವೆ P and Q. ಹಾಗಾದ್ರೆ ಆಮೇಲೆ number of elements in A cross B. A cross B ಅಂದ್ರೆ ಏನಾಯ್ತು? ಕಾರ್ಟೇಶಿಯನ್ ಪ್ರಾಡಕ್ಟ್. ಓಕೆ, ಅದು ಎಷ್ಟು ಅಂತ ಕೊಟ್ಟಿದ್ದಾರೆ? 7 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ P ಸ್ಕ್ವೇರ್ ಮತ್ತೆ Q ಸ್ಕ್ವೇರ್ ವ್ಯಾಲ್ಯೂ ಫೈಂಡ್ ಮಾಡಿ ಅಂತ ಹೇಳ್ತಾರೆ. ಓಕೆ, P ಅಂದ್ರೆ ಏನು? ಇಲ್ಲಿ ಈ ಈಕ್ವೇಶನ್ ವ್ಯಾಲ್ಯೂ ನಾವು ಫೈಂಡ್ ಮಾಡ್ಬೇಕಂದ್ರೆ ನಮ್ಗೆ P ಬೇಕು, Q ಬೇಕು. ಕರೆಕ್ಟ್ ಅಲ್ವಾ? ವಾಟ್ ಇಸ್ P? ನಂಬರ್ ಆಫ್ ಎಲಿಮೆಂಟ್ಸ್ ಇನ್ A. ವಾಟ್ ಇಸ್ Q? ನಂಬರ್ ಆಫ್ ಎಲಿಮೆಂಟ್ಸ್ ಇನ್ B. ಕಾರ್ಟೇಶಿಯನ್ ಪ್ರಾಡಕ್ಟ್ ನಲ್ಲಿ ಎಷ್ಟಿದಾವೆ? 7 ಇದಾವೆ. ಕರೆಕ್ಟ್ ಅಲ್ವಾ? ಒಂದ್ ವೇಳೆ ಕಾರ್ಟೇಶಿಯನ್ ಪ್ರಾಡಕ್ಟ್ ನಲ್ಲಿ 7 ಇದ್ರೆ A ಮತ್ತೆ B ಗೆ ಎಷ್ಟು ಪಾಸಿಬಿಲಿಟೀಸ್ ಇದಾವೆ ಹೇಳ್ತೀನಿ? 2. 1 into 7. Possibilities. Which are the two possibilities? 1 into 7, 7 into 1. 7 into 1. ಹಾಗಾದ್ರೆ P 1 ಆಗಿರ್ಬೋದು, Q 7 ಆಗಿರ್ಬೋದು, ಅಥವಾ P 7 ಆಗಿ Q 1 ಆಗಿರ್ಬೋದು. ಸೊ ಯು ಟೇಕ್ ಎನಿ ಪಾಸಿಬಿಲಿಟಿ. ಸೊ 1 ಸ್ಕ್ವೇರ್ ಪ್ಲಸ್ 7 ಸ್ಕ್ವೇರ್ ಎಷ್ಟಾಗುತ್ತೆ? 50. ಓಕೆ, ಅಥವಾ 7 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ವಿಚ್ ಇಸ್ 50. ಸೊ ವಾಟ್ ಈಸ್ ಯೋರ್ ಆನ್ಸರ್? ವಿಚ್ option? Option C. Is this correct? Is this correct? Any doubts in this question to anyone? No, ma'am. Okay, we'll move on to the next question. And do not write. Okay. Yes, fine. In ಹೇಳ್ತಾರೆ next question. Set A is given and set B is given. ಹಾಗಾದ್ರೆ
ಎ ಕ್ರಾಸ್ ಬಿ ಯೂನಿಯನ್ ಬಿ ಕ್ರಾಸ್ ಎ ಯಾವ ಸೆಟ್ ಆಗುತ್ತೆ ಅಂತ ಅರ್ಥ. ಓಕೆ, ಸೊ ಪ್ಲೀಸ್ ರಿಮೆಂಬರ್ ಎ ಕ್ರಾಸ್ ಬಿ ಅಂದ್ರೆ ಯು ಹ್ಯಾವ್ ಟು ಟೇಕ್ ದ ಆರ್ಡರ್ ಪೇರ್ ಫ್ರಮ್ ವೇರ್ ಟು ವೇರ್ A to B. Okay, so A to B, if I take, you have to pair every element of A with every element of B. So iದೇನಾಗುತ್ತೆ ಒಂದು 1,1 1,3, similarly 2,1 and 2,3. Okay, so this is your A cross B. Then we will find B cross A also. Andre which direction? From set B to set A. Okay, so now set B to set A. So what I'll get here, 1,1 and 1,2. Okay, and similarly 3,1 and 3,2. Avaru keliro operation yavdilli union. Okay, so which option will be your answer? 1,1 irbeku, 1,3 irbeku, 2,1 irbeku, 2,3 irbeku, then 1,2, 3,1, 3,2 ella irbeku. Okay, yes, tell me which option is your answer. Yes, so here 1,1 is there, 1,3 is there. Okay, 2,1 is there, 2,3 is there, 1,1 already count madidira. Then this 1,1 is there, then 3,1 is also there, and 3,2 is also there. So can I say that option A? Yes, ma'am. Yeah, ma'am. Yes. Okay, ಸೊ ಈ ತರ ನಿಮ್ಗೆ ಏನಾದ್ರೂ ಆಪರೇಷನ್ ಸ್ವಲ್ಪ ಆ ಕಡೆ ಈ ಕಡೆ ಜಂಬಲ್ ಮಾಡ್ಬೋದು, ಆದ್ರೆ ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿದ್ರೆ ಸಾಕು. ಏನಾದ್ರೂ ಯೂನಿಯನ್ ಕೇಳ್ತಾರೆ, ಇಂಟರ್ಸೆಕ್ಷನ್ ಕೇಳ್ತಾರೆ, ಅಥವಾ ಅವ್ರು ಏನ್ ಮಾಡ್ಬೋದು, ಫಸ್ಟ್ ಎ ಇಂಟರ್ಸೆಕ್ಷನ್ ಬಿ ಕ್ರಾಸ್ ಎ ಯೂನಿಯನ್ ಬಿ, ಈ ತರ ಜಸ್ಟ್ ಆಪರೇಷನ್ಸ್ ಚೇಂಜ್ ಮಾಡ್ಬೋದು ಅಷ್ಟೇ. ಅಂದ್ರೆ ಈಗ ಇಲ್ಲಿ ಏನ್ ಮಾಡ್ತೀರಾ ನೀವು, ಫಸ್ಟ್ ಎ ಇಂಟರ್ಸೆಕ್ಷನ್ ಬಿ ಫೈಂಡ್ ಮಾಡ್ತೀರಾ. ಓಕೆ, ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ಯಾವ ಎಲಿಮೆಂಟ್ಸ್ ಕಾಮನ್ ಇದಾವೆ, 1. ಓಕೆ, ಎ ಯೂನಿಯನ್ ಬಿ, ಎ ಯೂನಿಯನ್ ಬಿ ಅಂದ್ರೆ ಏನಾಗುತ್ತೆ, ಯೂನಿಯನ್ ಆಫ್ ದಿಸ್ ಅಂಡ್ ದಿಸ್ ಏನಾಗುತ್ತೆ 1, 2, 3. ಆಮೇಲೆ ಇದ್ರ ಮೇಲೆ ನಾವು ಕಾರ್ಟೇಶಿಯನ್ ಪ್ರಾಡಕ್ಟ್ ಫೈಂಡ್ ಮಾಡ್ಬೋದಲ್ವಾ? ವೆರಿ ಈಸಿಲಿ ವಿ ಕ್ಯಾನ್ ಡೂ. Yes, ma'am. Okay, so just you understand the concept, operations can be just interchanged, that's it. Okay, fine, let us go to next question. ಏನ್ ಹೇಳ್ತಾರೆ, okay, this I guess operation on 3 sets is deleted. Okay, operations on 3 sets is deleted. Nange ನೆನಪಿರ್ಲಿಲ್ಲ, I have put that question. We'll go to next question directly. Okay, ನಾನು ಈ ರಿಸಲ್ಟ್ ಹೇಳೋದು ಮರ್ತ್ಬಿಟ್ಟೆ. Whenever you take a Cartesian product, okay, when do you say that 2 ordered pairs are equal? Can I say that these 2 ordered pairs are equal? Yes or no? Yes, ma'am. Yes, yavaga first element should be equals to first element, second element should be equal to second element, correct? Yes, ma'am. See, if you have doubts, ask directly. Okay, do not misuse the class. I have to keep the writing option open because I want to write. Okay, and I am also a participant from another device. Okay, so because I'm using another device, I'm keeping the writing option open, and that automatically gets open for everyone. Okay, please behave yourself in the class. Yes, okay, so as I was saying, okay, fine, this, if I write like this, can I say that these ordered pairs are equal? No, because first element is equals to first element, but second element is not equal to second element. Okay, so what is the condition for ordered pair should be equal? First element and second element, corresponding elements must be equal. Yes or no? Okay, so in ಹೇಳ್ತಾರೆ, using that concept we will see the next question. In ಹೇಳ್ತಾರೆ, if the ordered pair x plus 3 comma 4 minus 5y is equals to 1, 7. ಹಾಗಾದ್ರೆ ಈ ಆರ್ಡರ್ಡ್ ಪೇರ್ ವ್ಯಾಲ್ಯೂ ಫೈಂಡ್ ಮಾಡಿ ಅಂತ ಹೇಳ್ತಾರೆ. ಓಕೆ, ಸೊ ಇಫ್ ಐ ವಾಂಟ್ ಟು ಫೈಂಡ್ ದಿಸ್ ಆರ್ಡರ್ಡ್ ಪೇರ್, ಫಸ್ಟ್ ನನಗೆ ಎಕ್ಸ್ ವ್ಯಾಲ್ಯೂ ಗೊತ್ತಾಗ್ಬೇಕು, ವೈ ವ್ಯಾಲ್ಯೂ ಗೊತ್ತಾಗ್ಬೇಕು. ಓಕೆ, ಈಗ ಅವ್ರು ಏನ್ ಕೊಟ್ಟಿದ್ದಾರೆ, ಕ್ಯಾನ್ ಯು ಟೆಲ್ ಮಿ ದಟ್ ದೇ ಆರ್ ಈಕ್ವಲ್ ಅಂತ ಕೊಟ್ಟಿದಾರಲ್ವಾ, ಅವ್ರು ಆಲ್ರೆಡಿ ಅವರೇ ಹೇಳ್ತಾ ಇದ್ದಾರೆ ಆರ್ಡರ್ಡ್ ಪೇರ್ಸ್ ಈಕ್ವಲ್ ಆಗಿದೆ. ಓಕೆ, ಹಾಗಾದ್ರೆ ನಾನು ಫಸ್ಟ್ ಎಲಿಮೆಂಟ್ ನ ಫಸ್ಟ್ ಎಲಿಮೆಂಟ್ ಗೆ, ಸೆಕೆಂಡ್ ಎಲಿಮೆಂಟ್ ನ ಸೆಕೆಂಡ್ ಎಲಿಮೆಂಟ್ ಗೆ ಈಕ್ವೇಟ್ ಮಾಡ್ಬೋದಾ? Yes or no? Yes, ma'am.
ಓಕೆ, ವೆರಿ ಈಸಿಲಿ, ಬಿಕಾಸ್ ಅವರೇ ಹೇಳ್ತಾ ಇದ್ದಾರೆ ಆರ್ಡರ್ ಪೇರ್ಸ್ ಈಕ್ವಲ್ ಆಗಿದಾವೆ ಅಂತ. ಸೊ ದಿಸ್ ಇಸ್ 4 ಮೈನಸ್ y ಈಕ್ವಲ್ಸ್ ಟು 7. ಸೊ ಇಲ್ಲಿಂದ x ವ್ಯಾಲ್ಯೂ ಎಷ್ಟು ಸಿಗುತ್ತೆ ನಿಮ್ಗೆ? -2 ಸಿಗುತ್ತೆ. ಆಮೇಲೆ ಇದರಿಂದ y ವ್ಯಾಲ್ಯೂ ಎಷ್ಟು ಸಿಗುತ್ತೆ? -3 ಸಿಗುತ್ತೆ. ಕರೆಕ್ಟ್ ಅಲ್ವಾ? ಓಕೆ, ಸೊ x ವ್ಯಾಲ್ಯೂ -2 ಆಯ್ತು, y ವ್ಯಾಲ್ಯೂ -3 ಆಯ್ತು. ಹಾಗಾದ್ರೆ ಈ ಆರ್ಡರ್ ಪೇರ್ ಇವಾಗ ಫೈಂಡ್ ಮಾಡೋಣ. ಯಾವುದು ಫಸ್ಟ್? x -3 ಅಂತ ಹೇಳ್ತಾರೆ. ಸೊ x ಎಷ್ಟು ಸಿಕ್ತು ನಮ್ಗೆ? -2, ಆಮೇಲೆ ಇದು -3 -5 ಆಯ್ತು. ಆಮೇಲೆ ಮತ್ತೆ ಸೆಕೆಂಡ್ ಆರ್ಡರ್ ಪೇರ್ ಏನಿದೆ, ಸಾರಿ ಈ ಸೆಕೆಂಡ್ ಎಲಿಮೆಂಟ್ ಏನಿದೆ 4 + y. ಓಕೆ, y ಏನ್ ಸಿಕ್ತು? -3, ವಿಚ್ ಇಸ್ 1. ಸೊ ವಾಟ್ ಆರ್ ದ ಆರ್ಡರ್ ಪೇರ್ಸ್? -5, -1. ಸೊ ವಿಚ್ ಆಪ್ಷನ್ ಇಸ್ your answer? Option B. Correct? Any doubts in this to anyone? No, ma'am. Okay, fine. Let us move on. Next question. Same Cartesian product ಇದೆ, ಆದ್ರೆ ಸ್ವಲ್ಪ ಬೇರೆ ಆಪರೇಷನ್ ಇದೆ. ಈ ಡಿಫರೆನ್ಸ್ ಅನ್ನ ನಾನು ಸೆಟ್ ನಲ್ಲಿ ಕವರ್ ಮಾಡಿದ್ದೀನಿ. ಸೊ ನೋಡೋಣ. ಓಕೆ, ಎ ಸೆಟ್ ಇದೆ, ಬಿ ಸೆಟ್ ಇದೆ, ಸಿ ಸೆಟ್ ಇದೆ. ಹಾಗಾದ್ರೆ a - b ಕ್ರಾಸ್ b - c ಅಂದ್ರೆ ಕಾರ್ಟೇಶಿಯನ್ ಪ್ರಾಡಕ್ಟ್. ಸೊ ಕಾರ್ಟೇಶಿಯನ್ ಪ್ರಾಡಕ್ಟ್ ಫೈಂಡ್ ಮಾಡೋಕ್ಕಿಂತ ಮುಂಚೆ a - c ಫೈಂಡ್ ಮಾಡೋಣ. ಕರೆಕ್ಟಾ? ಏನ್ ಹೇಳುತ್ತೆ a - c ಅಂದ್ರೆ ಆಲ್ ದ ಎಲಿಮೆಂಟ್ಸ್ ಆಫ್ a ವಿಚ್ ಆರ್ ನಾಟ್ ದೇರ್ ಇನ್ c. ಕರೆಕ್ಟಾ? ಓಕೆ, ಸೊ ಏನ್ ಹೇಳುತ್ತೆ ಇದು? ಫಸ್ಟ್, ಈಸ್ 1 ದೇರ್? ನೋ, ಸೊ 1 ವಿಲ್ ಕಮ್. ಈಸ್ 2 ದೇರ್? ಎಸ್, ಸೊ 2 ವಿಲ್ ನಾಟ್ ಕಮ್. ಓಕೆ, ಈಸ್ 4 ದೇರ್? ನೋ, ಸೊ 4 ವಿಲ್ ಕಮ್. ಸರಿ, ಓಕೆ. ನೆಕ್ಸ್ಟ್ ಮತ್ತೊಂದು ಯಾವ್ದು ಆಪರೇಷನ್? b - c. ಸೊ ದಿಸ್ ಇಸ್ b ಇಸ್ 2 4 5 -2 5. ಕರೆಕ್ಟಾ? ಸೊ 2 ಇದೆ, 2 ಬರಲ್ಲ. 4 ಇಲ್ಲ, 5 ಇದೆ, 5 ಬರಲ್ಲ. ಕರೆಕ್ಟಾ? ಸೊ ನಾವು a - c ಕ್ರಾಸ್ b - c ಅಂದ್ರೆ a - c ಏನಾಯ್ತು? 1 4 ಕ್ರಾಸ್ 2. ಓಕೆ, ಸೊ ಸಾಲ್ವ್ ಮಾಡದೆ ಡೈರೆಕ್ಟ್ ಆಗಿ ಹೇಳ್ತೀರಾ ಯಾವ ಆರ್ಡರ್ ಪೇರ್ ಅಂತ? Ma'am, One not with 4. 1 with 2, 1 4 with 2 ಇದೆಯಾ ಈ ತರ? ಸಾರಿ, ಆನ್ಸರ್ ಇಲ್ವಾ? ವಾಟ್ ಡಿಡ್ ಐ ರೈಟ್ ರಾಂಗ್? Ma'am, 2, not ma'am, 4. ಸಾರಿ, 1, 4 into not 2, ma'am, 4, ma'am. 1, 4 into 4. ಹಾ, ಕರೆಕ್ಟ್. ಅದೇ ಅಂದ್ರೆ ಥ್ಯಾಂಕ್ ಯು. ಎಸ್, ದಿಸ್ ಇಸ್ 4. ಕರೆಕ್ಟ್. ಸೊ ದಿಸ್ ಇಸ್ 1, 4, 4, 4. ಸೊ ವಿಚ್ ಆರ್ ಆಪ್ಷನ್? Option B. ಎಸ್, ಓಕೆ, ಥ್ಯಾಂಕ್ ಯು. ಹೌದಲ್ವಾ? ಓಕೆ, ಎಸ್. ಎನಿ ಡೌಟ್ಸ್ ಇನ್ ದಿಸ್ ಕ್ವೆಶ್ಚನ್ ಟು ಎನಿವನ್? Any doubts to anyone in this question? No, ma'am. Okay, fine. Let us move on. So, ಇದು Cartesian product including certain set questions. Okay. Yes. So, ಇದು ಒಂದು ಈ ರಿಸಲ್ಟ್ ನಿಮ್ಗೆ NCERT ಅಲ್ಲಿ ಕವರ್ ಆಗಿರಲ್ಲ. ಈ ನೆಕ್ಸ್ಟ್ ಕ್ವೆಶ್ಚನ್ ನಾನು ಏನ್ ಮಾಡ್ತೀನಿ? ಸೊ ನಾನು ನಿಮ್ಗೆ ಜಸ್ಟ್ ಒಂದು ಪ್ರೂಫ್ ತೋರಿಸ್ತೀನಿ ಏನ್ ಕಾನ್ಸೆಪ್ಟ್ ಬಗ್ಗೆ ಹೇಳ್ತಾ ಇದ್ದಾರೆ. ದೇರ್ ಆರ್ 2 sets A and B. ಓಕೆ, 2 ಸೆಟ್ ಇದಾವೆ A and B. ಅದ್ರದಲ್ಲಿ 99 ಎಲಿಮೆಂಟ್ಸ್ ಆರ್ ಕಾಮನ್. ಅಂದ್ರೆ ಎ ಮತ್ತೆ ಬಿ ಮಧ್ಯದಲ್ಲಿ 99 ಎಲಿಮೆಂಟ್ಸ್ ಆರ್ ಕಾಮನ್ ಅಂದ್ರೆ ಏನಾಯ್ತು? ಇಂಟರ್ಸೆಕ್ಷನ್. ಓಕೆ, ಸೊ ವೆನ್ ಯು ಟೇಕ್ ಇಂಟರ್ಸೆಕ್ಷನ್, ಅದ್ರಲ್ಲಿ ಕಾಮನ್ ಆಗಿರೋದು 99 ಎಲಿಮೆಂಟ್ಸ್ ಇದಾವೆ. ಹಾಗಾದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ವಿಚ್ ಆರ್ ಕಾಮನ್ ಟು ಬೋತ್ ಎ ಕ್ರಾಸ್ ಬಿ, ಬಿ ಕ್ರಾಸ್ ಎ ಎಷ್ಟಾಗುತ್ತೆ ಅಂತ ಅರ್ಥ. ಓಕೆ, ಸೊ ಇದಕ್ಕೆ ಆಕ್ಚುಲಿ ಡೈರೆಕ್ಟ್ ರಿಸಲ್ಟ್ ಇದೆ, ಆದ್ರೆ ನಾನು ನಿಮ್ಗೆ ಕ್ವಿಕ್ ಆಗಿ ಜಸ್ಟ್ ತೋರಿಸ್ಬಿಡ್ತೀನಿ. Say for example, A set ಇದೆ. Okay, say for example B set ಇದೆ. Correct? Okay, now tell me how many elements are common in A and B here? 2 elements. 2 elements. Correct ಅಲ್ವಾ? There are 2 elements which are common. Okay, ಇದನ್ನ ಯೂಸ್ ಮಾಡ್ಕೊಂಡು ಅವರು ಯಾವ ಕಾನ್ಸೆಪ್ಟ್ ಬಗ್ಗೆ ಹೇಳ್ತಾ ಇದ್ದಾರೆ ಇವಾಗ ಇಲ್ಲಿ? 1 second. A cross B and B cross A. Okay, ಸೊ ಎ ಕ್ರಾಸ್ ಬಿ ಫೈಂಡ್ ಮಾಡೋಣ. ಎ ಕ್ರಾಸ್ ಬಿ ಫೈಂಡ್ ಮಾಡಿದ್ರೆ ನನ್ಗೆ ಏನೇನ್ ಸಿಗ್ತವೆ? ಆರ್ಡರ್ ಪೇರ್ಸ್ 1, 1, 1, 2, 1, 3. ಸಿಮಿಲರ್ಲಿ 2, 1, 2, 2, 2, 3. ಕರೆಕ್ಟಾ? ಸಿಮಿಲರ್ಲಿ ಇಫ್ ಐ ಫೈಂಡ್ ಬಿ ಕ್ರಾಸ್ ಎ, ಬಿ ಕ್ರಾಸ್ ಎ ಮಾಡಿದ್ರೆ ಏನ್ ಸಿಗುತ್ತೆ? 1, 1, 1, 2, 2, 1, 2, 2. ಆಮೇಲೆ ಲಾಸ್ಟ್ ಏನ್ ಸಿಗುತ್ತೆ? 3, 1, 3, 2. ಕರೆಕ್ಟಾ? ಈಗ ಎ ಕ್ರಾಸ್ ಬಿ ಮತ್ತೆ ಬಿ ಕ್ರಾಸ್ ಎ ದಲ್ಲಿ ಎಷ್ಟು ಕಾಮನ್ ಎಲಿಮೆಂಟ್ಸ್ ಇದಾವೆ ಹೇಳಿ? ಕೆನ್ ಐ ಸೇ ದಟ್ 1, 1 is common for both? Yes. Okay, next 1, 2 is common for both?
Yes. Okay. 1,3 ಇಲ್ಲ. 2,1 is common for both. And again, which is common for both? 2,2. So total ಆಗಿ A cross B ಮತ್ತೆ B cross A ದಲ್ಲಿ ಎಷ್ಟು ಕಾಮನ್ ಎಲಿಮೆಂಟ್ಸ್ ಇದಾವೆ? 4. 4 ma'am. Are you understanding my point? Okay. So ಈಗ ನೋಡಿ, A ಇಂಟರ್ಸೆಕ್ಷನ್ B ದಲ್ಲಿ ಎಷ್ಟು ಎಲಿಮೆಂಟ್ಸ್ ಕಾಮನ್ ಇದ್ವು? 2. ಅದ್ರದ್ದು ಕಾರ್ಟೇಶಿಯನ್ ಪ್ರಾಡಕ್ಟ್ ತಗೊಂಡಾಗ ಎಷ್ಟು ಎಲಿಮೆಂಟ್ಸ್ ಕಾಮನ್ ಆದ್ವು? 4. Can I write 4 as 2 into 2? Yes or no? Yes, ma'am. Okay. ಅದೇ ತರ ನೀವು ಏನೇ ನೆಕ್ಸ್ಟ್ if you take any set, any other set if you take, you will always get ನೀವು ಎಷ್ಟು ಕಾಮನ್ ಇರ್ತವೆ, ಇದು ಎಷ್ಟು ಕಾಮನ್ ಇರ್ತವೆ ಅದ್ರದ್ದು m into n you will get. ಓಕೆ, ಅಂದ್ರೆ m ಅಂದ್ರೆ ಇಲ್ಲಿ ಕಾಮನ್ ಎಲಿಮೆಂಟ್ಸ್. ಹಾಗಾದ್ರೆ ಇಲ್ಲಿ ಎಷ್ಟು ಕಾಮನ್ ಎಲಿಮೆಂಟ್ಸ್ ಇದಾವೆ ಹೇಳಿ? 99. ಹಾಗಾದ್ರೆ A ಕ್ರಾಸ್ B ಮತ್ತೆ B ಕ್ರಾಸ್ A ದಲ್ಲಿ ಎಷ್ಟು ಎಲಿಮೆಂಟ್ಸ್ ನಿಮ್ಗೆ ಕಾಮನ್ ಸಿಗ್ತವೆ? 99 into 99. Is this clear to everyone? Are you all getting this? Yeah, ma'am. Okay. So 99 into 99 ಇಂದ ಹೇಗ್ ಬರಿಬಹುದು ನಾವು? Nothing but 99 square. So which option? Option B. Is this clear to everyone? Yes ma'am. Okay. So ನೆನ್ಪಿಟ್ಕೊಳ್ಳಿ ಒಂದ್ ರಿಸಲ್ಟ್. ಈಗ ನಾನು ಹೇಳ್ತೀನಿ, ಸಪೋಸ್ A ಇಂಟರ್ಸೆಕ್ಷನ್ B ದಲ್ಲಿ ಸಪೋಸ್ ದೇರ್ ಆರ್ 4 ಎಲಿಮೆಂಟ್ಸ್ ಕಾಮನ್ ಇದಾವೆ ಅಂತ ಅನ್ಕೊಳ್ಳಿ. ಹಾಗಾದ್ರೆ ಸಾರಿ, B ಕ್ರಾಸ್ A ಆಮೇಲೆ A ಕ್ರಾಸ್ B ದಲ್ಲಿ ಎಷ್ಟು ಎಲಿಮೆಂಟ್ಸ್ ಇರ್ತವೆ ಕಾಮನ್ ಆಗಿ? 4 into 4. Is this clear? Which is nothing but 60. ಇಷ್ಟು ಎಲ್ರಿಗೂ ಕ್ಲಿಯರ್ ಆಯ್ತಾ? ಇನ್ ಜನರಲ್ ಹೇಳ್ಬೇಕು m ಎಲಿಮೆಂಟ್ಸ್ ಕಾಮನ್ ಇದ್ರೆ A ಕ್ರಾಸ್ ಎಷ್ಟು ಎಲಿಮೆಂಟ್ಸ್ ಕಾಮನ್ ಇರ್ತವೆ? m ಸ್ಕ್ವೇರ್. Is this clear? Yes. Any doubts in this one? Any doubts to this one? Am I audible? Yes, ma'am. ಹಾ, ಈ ರಿಸಲ್ಟ್ ಎಲ್ರಿಗೂ ಅರ್ಥ ಆಯ್ತಾ? Okay, shall we move on to the next question? Yes. Okay, so please read the next question. This come on, I will do in the relations. This question I will do in the relations. We can do fine. We'll go to the next question. Okay. So this is also this we finished, right? This is relation function. Okay, this is also a relation function. Yes. Before going for relations, tell me any doubts in Cartesian product till now to anyone? No, ma'am. Okay, fine. So idu ಸ್ವಲ್ಪ random questions Cartesian product ಮೇಲೆ. Now we will go to relations. Okay, now can you tell me what is the meaning of relations? I will take a fresh page here. Yes, what is the meaning of relations? Tell me what is the definition of relation? Very simple definition of relation. Is it a subset of Cartesian product? Yes, ma'am. Okay. So ಇವಾಗ ನಾನು arrow diagram ತಗೊಂಡು explain ಮಾಡ್ತೀನಿ. Say this is set A and say this is set B. Okay. So set A ನಲ್ಲಿ say 1,2 ಎಲಿಮೆಂಟ್ಸ್ ಇದಾವೆ. B ಸೆಟ್ ನಲ್ಲಿ ಇರೋ ಎಲಿಮೆಂಟ್ಸ್ say A B C ಅಂತ ಅನ್ಕೊಳ್ಳಿ. ಹಾಗಾದ್ರೆ A ಕ್ರಾಸ್ B ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇರ್ತವೆ? 6. Yes or no? Because A is having 2 elements, B is having 3 elements. So A cross B will have 6 elements. Andre 6 ordered pairs ನಿಮ್ಗೆ ಸಿಗ್ತವೆ. Okay. So ಈ ಸೆಟ್ ಏನೋ ಚಿಕ್ಕದಿದೆ. Okay, ಪರವಾಗಿಲ್ಲ.
ನಾನು ಸಪೋಸ್ ಎ ಸೆಟ್ ನಲ್ಲಿ ಏನೋ ಒಂದು 10 ಎಲಿಮೆಂಟ್ಸ್ ಅಂತ ಕೊಟ್ಟು ಬಿ ಎಲಿಮೆಂಟ್ ಅಲ್ಲಿ 20 ಎಲಿಮೆಂಟ್ಸ್ ಅಂತ ಕೊಟ್ರೆ ಎ ಕ್ರಾಸ್ ಬಿ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇರ್ತವೆ 200. ಎಸ್ ಆರ್ ನೋ? ಓಕೆ, ವಿಚ್ ಇಸ್ ಅ ಲಾರ್ಜ್ ನಂಬರ್. ಇಂಪಾಸಿಬಲ್ ಏನಲ್ಲ, ಬಟ್ ಇಟ್ ಇಸ್ ಟಿಡಿಯಸ್ ಟು ರೈಟ್ ಎವ್ರಿಥಿಂಗ್. ಓಕೆ, ನಾಟ್ ಇಂಪಾಸಿಬಲ್, ಬಟ್ ಪ್ರಾಕ್ಟಿಕಲಿ ಸ್ವಲ್ಪ ಕಷ್ಟ ಆಗುತ್ತೆ ಕಾರ್ಟಿಷಿಯನ್ ಪ್ರಾಡಕ್ಟ್ ಬರೆಯೋದಕ್ಕೆ. ಕರೆಕ್ಟ್ ಅಲ್ವಾ? ಸೊ ಅವಾಗ ನೀವ್ ಏನ್ ಮಾಡ್ತೀರಾ? ಯು ಟ್ರೈ ಟು ಮಿನಿಮೈಸ್ ಯೋರ್ ಕಾರ್ಟೇಶಿಯನ್ ಪ್ರಾಡಕ್ಟ್. ಓಕೆ, ಅಂದ್ರೆ ಏನು? ಸಪೋಸ್ ನಿಮ್ ಕಾಲೇಜಲ್ಲಿ ಸಪೋಸ್ ದರ್ ಆರ್ 10 ಪ್ರೊಫೆಸರ್ಸ್ and suppose there are say around 100 students. Okay, so if you start pairing them, how many elements you will get in A cross B? 1000. Yes or no? Which is a large number. So nanu ee 1000 bariyokinta nan en martini, I will reduce that. Okay, I will reduce that. Nan hege reduce ಮಾಡ್ತೀನಿ? nan reduce ಮಾಡೋದಕ್ಕೆ ಒಂದು ಸಪೋರ್ಟ್ ತಗೊಂತೀನಿ. ಏನ್ ಸಪೋರ್ಟ್ ತಗೊಂತೀನಿ? ರಿಲೇಶನ್ ಅನ್ನ ಡಿಫೈನ್ ಮಾಡ್ತೀನಿ. ಏನ್ ರಿಲೇಶನ್ ಅನ್ನ ಡಿಫೈನ್ ಮಾಡ್ತೀನಿ? ನನ್ಗೆ ಎಲ್ಲಾ 1000 ಪೇರ್ಸ್ ಬೇಕಾಗಿಲ್ಲ, ಬರೀ ಸೈನ್ಸ್ ಪ್ರೊಫೆಸರ್ಸ್ ಜೊತೆ ಸೈನ್ಸ್ ಸ್ಟೂಡೆಂಟ್ಸ್ ಅಷ್ಟೇ. ಓಕೆ, ಸಪೋಸ್ ದರ್ ಆರ್ ಸೇ PCMB ಅಷ್ಟೇ ತಗೊಂತೀನಿ ಸದ್ಯಕ್ಕೆ ನಾನು. ಸಪೋಸ್ ದರ್ ಆರ್ 4 ಪ್ರೊಫೆಸರ್ಸ್ ಫಾರ್ PCMB ಅಂಡ್ ಸಪೋಸ್ ದರ್ ಆರ್ ಓನ್ಲಿ 50 ಸ್ಟೂಡೆಂಟ್ಸ್ ಇನ್ ಸೈನ್ಸ್ ಸ್ಟೂಡೆಂಟ್ಸ್. ಹಾಗಾದ್ರೆ A ಕ್ರಾಸ್ B ಎಷ್ಟಾಗುತ್ತೆ ಅವಾಗ? 200. ಎಸ್ ಆರ್ ನೋ? ಸೊ ನೀವು 1000 ಇಂದ ಅದನ್ನ ಯಾವ ಲೆವೆಲ್ ತಂದಿಟ್ರಿ? 200ಗೆ. ಕರೆಕ್ಟ್ ಅಲ್ವಾ? ಅದನ್ನ ಹೇಗೆ ನೀವು ಮಾಡಿದ್ರಿ? ಬೈ ಡಿಫೈನಿಂಗ್ ಅ ರಿಲೇಶನ್. ರಿಲೇಶನ್ ಆನ್ ವಾಟ್? A and B. Suppose A is a set of professors and suppose set B is a set of students. ನೀವ್ ಏನ್ ಡಿಫೈನ್ ಮಾಡಿದ್ರಿ? ಸೈನ್ಸ್ ಪ್ರೊಫೆಸರ್ಸ್ ವಿತ್ ಸೈನ್ಸ್ ಸ್ಟೂಡೆಂಟ್ಸ್. ಓಕೆ, ಆವಾಗ ನಿಮ್ದು ಇದೇನ್ ಕಾರ್ಟೇಶಿಯನ್ ಪ್ರಾಡಕ್ಟ್ ಇತ್ತು ಅದು ಕಡಿಮೆ ಆಯ್ತು. ಓಕೆ, ಸೊ ಕ್ಯಾನ್ ಐ ಸೇ ದಟ್ ರಿಲೇಶನ್ ಇಸ್ ಅ ಸಬ್ಸೆಟ್ ಆಫ್ ಕಾರ್ಟೇಶಿಯನ್ ಪ್ರಾಡಕ್ಟ್? ಎಸ್ ಆರ್ ನೋ? Yes. Okay, so remember always relation is a set of Cartesian product. Where you will use this whenever you are trying to collect. ನಿಮಗೆ all 1000 ordered pair ಬೇಕಿಲ್ಲ. ನೀವ್ ಏನೋ ಒಂದ್ ಸ್ಟಡಿ ಮಾಡ್ತಾ ಇದ್ದೀರಾ, ಏನೋ ಒಂದ್ ಕೇಸ್ ಸ್ಟಡಿ ಇದೆ ನಿಮ್ಮ ಹತ್ರ, ನಿಮ್ಗೆ ಇದು ಎಲ್ಲ 1000 ಬೇಕಿಲ್ಲ. ನಿಮ್ಗೆ ಬೇಕಾಗಿರೋದು ಬರೀ ಓಕೆ. ಫಾರ್ ಎಕ್ಸಾಂಪಲ್, ಇಫ್ ಐ ಟೇಕ್ ದಿಸ್ ಇಸ್ ಸೆಟ್ ಆಫ್ ರಿಯಲ್ ನಂಬರ್ಸ್ and if I take set of real numbers, ನಾನು ಇಲ್ಲಿಂದ ಇಲ್ಲಿಗೆ ಕಾರ್ಟೇಶಿಯನ್ ಪ್ರಾಡಕ್ಟ್ ಡಿಫೈನ್ ಮಾಡಿದ್ರೆ tell me will I get infinite or no? ಓಕೆ, ಇನ್ಫೈನೈಟ್ ಆಗಿ ಸಿಗುತ್ತೆ. ಎನಿ ಹೌ ನನ್ಗೆ ಬೇಕಾಗಿರೋದು ಸಪೋಸ್ ನಾನು ಇಲ್ಲಿಂದ ಇಲ್ಲಿ ಸ್ಕ್ವೇರ್ ಎಲಿಮೆಂಟ್ಸ್ ಅಂತ ಮಾತ್ರ ಡಿಫೈನ್ ಮಾಡ್ತೀನಿ. ಸೊ 1 ಸ್ಕ್ವೇರ್ ಏನಾಗುತ್ತೆ? 1 ಆಗುತ್ತೆ. 2 ಸ್ಕ್ವೇರ್ ಏನಾಗುತ್ತೆ? 4 ಆಗುತ್ತೆ. So you are trying to define a relation from A to B. What is the relation I defined here? Square numbers. Ee tara you will define any relation. Is this clear? Okay. So based on this, what I said. Okay. Now very important result. If A is a set, I will minimize this. Okay. Yes. Tell me what are the subsets of A here? ನಿಮ್ದು ಫಸ್ಟ್ ಚಾಪ್ಟರ್ ಇಂದ ಯಾವುದು? ಸಬ್ಸೆಟ್ಸ್. ಓಕೆ, ಸೆಟ್ ಚಾಪ್ಟರ್ ಇಂದ ವಾಟ್ ಆರ್ ದ ಸಬ್ಸೆಟ್ಸ್ ಆಫ್ A here? One is null set, one set is 1, one more set is 2, one more set is the set itself. Tell me, are these the subsets of A or no? Are these the subsets of A or no? Yes? Yes, ma'am. Okay, ಏನ್ ರಿಸಲ್ಟ್ ಹೇಳುತ್ತೆ? If n of A is 2, then number of subsets will be what? 2 to the power n. Yes or no? Yes, Okay, ma'am. so this is nothing but 2 square, which is 4. So in general agi ಏನ್ ಹೇಳುತ್ತೆ? If A has m number of elements, then the number of subsets will be what? 2 to the power m. Okay, ಅದೇ ತರ ರಿಲೇಶನ್ ಗೆ ನಮ್ಗೆ ರಿಸಲ್ಟ್ ಸಿಗುತ್ತೆ. ವೆರಿ ಇಂಪಾರ್ಟೆಂಟ್. ಓಕೆ, ನೆನ್ಪಿಟ್ಕೊಳ್ಳಿ. ನಾನು ಇಲ್ಲಿ ಬರೀತೀನಿ. n of A ದಲ್ಲಿ m ಎಲಿಮೆಂಟ್ಸ್ ಇದಾವೆ, n of B ದಲ್ಲಿ n ಎಲಿಮೆಂಟ್ಸ್ ಇದಾವೆ. ಹಾಗಾದ್ರೆ A ಕ್ರಾಸ್ B ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಆಗ್ತವೆ? m ಕ್ರಾಸ್ n. ಎಸ್ ಆರ್ ನೋ? ಓಕೆ, ಕಾರ್ಟೇಶಿಯನ್ ಪ್ರಾಡಕ್ಟ್ ಅಲ್ಲಿ m ಕ್ರಾಸ್ n ಆಗ್ತವೆ. ಸರಿ, ನಮ್ಗೆ ಇದೇನ್ ಗೊತ್ತು? ದಿಸ್ ಇಸ್ ನಥಿಂಗ್ ಬಟ್ ಕಾರ್ಟೇಶಿಯನ್ ಪ್ರಾಡಕ್ಟ್. ಓಕೆ, ಇಲ್ಲಿಂದ ಎಲ್ಲಿಗೆ ಹೋಗೋಣ ನಾವು? ರಿಲೇಷನ್ಸ್ ಗೆ ಹೋಗೋಣ. ರಿಲೇಷನ್ಸ್ ಏನ್ ಹೇಳುತ್ತೆ? ರಿಲೇಷನ್ ಇಸ್ ನಥಿಂಗ್ ಬಟ್ ಅ ಸಬ್ಸೆಟ್ ಆಫ್ ಕಾರ್ಟೇಶಿಯನ್ ಪ್ರಾಡಕ್ಟ್ ಆರ್ ನೋ? ಎಸ್. ಓಕೆ, ಸೊ ಸಬ್ಸೆಟ್ ಅಂದಾಗ ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ A to B ಎಷ್ಟಾಗುತ್ತೆ?
2 to the power this number. What is that number? M cross n. Yes or no? Because A cross B ಅಲ್ಲಿ M cross n ಎಲಿಮೆಂಟ್ಸ್ ಇದಾವೆ. ನೀವು A cross B ದು ಸಬ್ಸೆಟ್ಸ್ ಬರಿತಾ ಹೋದ್ರೆ ಎಷ್ಟು ಸಿಗುತ್ತೆ ನಿಮ್ಗೆ? 2 to the power M cross n. Are you all getting this? Yes, ma'am. ಓಕೆ, ನಾನು ಇಲ್ಲಿ ಬರಿತೀನಿ, ಸೆಟ್ ಬಗ್ಗೆ ಬರಿತೀನಿ. n ಆಫ್ A ದಲ್ಲಿ m ಎಲಿಮೆಂಟ್ಸ್ ಇದ್ರೆ ಸಬ್ಸೆಟ್ಸ್ ಆಫ್ A ನಲ್ಲಿ ಎಷ್ಟು ಎಲಿಮೆಂಟ್ಸ್ ಇರ್ತವೆ? 2 to the power m. ಹಾಗಾದ್ರೆ ರಿಲೇಶನ್ ಅಂದ್ರೆ ಏನು? ನಥಿಂಗ್ ಬಟ್ ಸಬ್ಸೆಟ್ ಆಫ್ ಕಾರ್ಟೇಶಿಯನ್ ಪ್ರಾಡಕ್ಟ್. ಕಾರ್ಟೇಶಿಯನ್ ಪ್ರಾಡಕ್ಟ್ ನಲ್ಲಿ ಎಷ್ಟು ಎಲಿಮೆಂಟ್ಸ್ ಇದಾವೆ? m cross n. ಸೊ m cross n ಸಬ್ಸೆಟ್ಸ್ ಎಷ್ಟಾದ್ವು? 2 to the power m cross n. Yes or no? Yes, ma'am. Okay. Yes, Yes. ma'am. So this is very important. ನೆನ್ಪಿಟ್ಕೊಳ್ಳಿ. ನಾನು ನಿಮ್ಗೆ ಒಂದು ಕ್ವೆಶನ್ ಕೊಡ್ತೀನಿ. Suppose A is having 2 elements. Suppose B is having 3 elements. Okay. ಹಾಗಾದ್ರೆ what is the number of relations on A to B? Can you tell me? This will be what? Nothing but 2 to the power 2 into 3. Yes or no? Yes, ma'am. Because ಕಾರ್ಟೇಶಿಯನ್ ಪ್ರಾಡಕ್ಟ್ ನಲ್ಲಿ ಎಷ್ಟಿರ್ತವೆ? m cross n. ಅದ್ರ ಸಬ್ಸೆಟ್ ಎಷ್ಟಾಗುತ್ತೆ? 2 to the power m cross n. Okay. 64. Which is yes. Okay. If I solve 2 to the power 6 ಸಿಗುತ್ತೆ. Yes. Very good. Okay. Yes. Any doubts in this to anyone? Okay. We'll go to the questions then. One second. ಈ ಕ್ವೆಶನ್ ಮುಗಿಸಿದ್ವಲ್ಲ, ಈ ಕ್ವೆಶನ್ ನಾನು ಬರ್ತೀನಿ. ಈ ಕ್ವೆಶನ್ಸ್ ಮಾಡೋಣ. ಫಸ್ಟ್ ತುಂಬಾ ಈಸಿ ಕ್ವೆಶನ್ಸ್. ಏನ್ ಹೇಳ್ತಾರೆ? ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಎ ಅಂಡ್ ಸೆಟ್ ಬಿ ಆರ್ m and n respectively. Then the number of relations from A to B. Yes. ಹೇಳ್ತೀರಾ ಡೈರೆಕ್ಟ್ ಆಗಿ? Option B. ಆಪ್ಷನ್ B. ಬಿ. ವೆರಿ ಗುಡ್. ಕರೆಕ್ಟ್. ಎ ನಲ್ಲಿ m ಇದಾವೆ, ಬಿ ನಲ್ಲಿ n ಇದಾವೆ. ಸೊ ಕಾರ್ಟೇಶಿಯನ್ ಪ್ರಾಡಕ್ಟ್ ನಲ್ಲಿ ಎಷ್ಟಾಯ್ತು? m cross n ಆಯ್ತು. ಬಟ್ ನಮ್ಗೆ ಗೊತ್ತು ರಿಲೇಶನ್ ಅಂದ್ರೆ ಏನು? ಸಬ್ಸೆಟ್ ಆಫ್ ಕಾರ್ಟೇಶಿಯನ್ ಪ್ರಾಡಕ್ಟ್. ಸೊ ಸಬ್ಸೆಟ್ ಆಫ್ ಕಾರ್ಟೇಶಿಯನ್ ಪ್ರಾಡಕ್ಟ್ ನಲ್ಲಿ ಎಷ್ಟು ಎಲಿಮೆಂಟ್ಸ್ ಆದವು? 2 to the power m cross n. Okay. So option B is your answer. Any doubts in this question to anyone? No, ma'am. Okay. Next question. ಏನ್ ಹೇಳ್ತಾರೆ? A is a set. Okay. ಕೊಟ್ಟಿದ್ದಾರೆ ಸೆಟ್. ಎಲಿಮೆಂಟ್ಸ್ ಕೂಡ ಕೊಟ್ಟಿದ್ದಾರೆ. How many elements we have? 3 elements. Which are those? 1, 2 and 3. Okay. ಹಾಗಾದ್ರೆ ಟೋಟಲ್ ನಂಬರ್ ಆಫ್ ಡಿಸ್ಟಿಂಕ್ಟ್ ರಿಲೇಷನ್ಸ್ ದಟ್ ಕ್ಯಾನ್ ಬಿ ಡಿಫೈನ್ಡ್ ಓವರ್ ಎ. ಓಕೆ. ಸೊ ರಿಲೇಷನ್ ಏನ್ ಕೊಟ್ಟಿದ್ದಾರೆ? ಎ ಇಸ್ ಅ ಸೆಟ್. ಓಕೆ. ಆಲ್ವೇಸ್ ರಿಮೆಂಬರ್, ರಿಲೇಷನ್ ಡಿಫೈನ್ ಮಾಡ್ಬೇಕಾದ್ರೆ ನಿಮ್ಗೆ ಕಂಪಲ್ಸರಿ 2 ಸೆಟ್ ಬೇಕೇ ಬೇಕು. ಒಂದೇ ಸೆಟ್ ಕೊಟ್ಟು ಡಿಫೈನ್ಡ್ ಓವರ್ ಎ ಅಂದ್ರೆ ಬೇಸಿಕಲಿ ಎಲ್ಲಿಂದ ಎಲ್ಲಿ ಡಿಫೈನ್ ಮಾಡಿರ್ತಾರೆ ಅವರು? ಎ ಇಂದ ಎ ಗೆ ಡಿಫೈನ್ ಮಾಡಿರ್ತಾರೆ. ಕರೆಕ್ಟ್ ಅಲ್ವಾ? Yes, ma'am. Always remember. Okay. So now A is having how many elements? 3. B 3. is also having how many elements? 3. So Cartesian product will have how many elements? 9. Cartesian product ನಲ್ಲಿ 9 elements ಆದ್ರೆ relation ನಲ್ಲಿ ಎಷ್ಟು elements ಆಗ್ತವೆ? 2 to the power 9. Yes. Okay. So which option? Option A. Any doubts in this to anyone? No, ma'am. Okay, next. Okay, because they had told it is a relation, correct? So number of relation that can be defined on A. On A ಅಂದ್ರೆ A to A ನೇ ಆಗುತ್ತೆ ಅದು. ಯಾವಾಗ್ಲೂ ಒಂದ್ ಸೆಟ್ ಕೊಟ್ಟಾಗ ನೆನ್ಪಿಟ್ಕೊಳ್ಳಿ, it is always A to A. Okay. One second. I have not taken any other easy question. No? Okay. Fine. This will take easy it is. In ಹೇಳ್ತಾರೆ A is a set, B is a set. Which of the following is not a relation from A to B? Okay, clear agi direction kottidare avaru. What is the direction from where to where you have to define A to B? Okay, so check madona. Enide first option which is not a relation anta ಹೇಳ್ತಾರೆ. Okay, first tell me, x to A ide, x to C ide. Is it a relation or no? Yes, it is a relation. You can define, right? A to B. Okay, next. Option D. Option yes, D. D. Yes, very good. D is the answer because Y to C kuda agutte, Y to D kuda agutte, Z to A kuda agutte, Z to D kuda agutte. It is also relation. Illi ಏನಾಗುತ್ತೆ? Z to B. ಸರಿ, Z to B ಇದೆ ಆಗುತ್ತೆ, Y to B ಇದೆ ಆಗುತ್ತೆ, ಆದ್ರೆ A to D. You can see that A ಮತ್ತೆ D
ಒಂದೇ ಸೆಟ್ ನಲ್ಲಿ ಇದಾವೆ. ಕ್ಯಾನ್ ಯು ಡಿಫೈನ್ ಅ ರಿಲೇಷನ್ ಲೈಕ್ ದಟ್? ನೋ. ಸೊ ವಿಚ್ ಇಸ್ ನಾಟ್ ಅ ರಿಲೇಷನ್? ಡಿ ಇಸ್ ನಾಟ್ ಅ ರಿಲೇಷನ್. ಇಸ್ ದಿಸ್ ಕ್ಲಿಯರ್? ಬಿಕಾಸ್ ರಿಲೇಷನ್ ಅಂದ್ರೆ ಏನು? ಸಬ್ಸೆಟ್ ಆಫ್ ಕಾರ್ಟೇಶಿಯನ್ ಪ್ರಾಡಕ್ಟ್. ಕಾರ್ಟೇಶಿಯನ್ ಪ್ರಾಡಕ್ಟ್ ಅಂದ್ರೆ ಏನು? You have to pair every element of A with every element of B. You cannot pair the same set elements. Okay. Any doubts in this to anyone? No, ma'am. Okay. So I hope the answer D is clear to everyone. Yakandre D nalli A, D ide, which is not a Cartesian product only. A Cartesian product illa andmele relation agiralla. Okay. Any doubt? We'll go to next question. Yeah, ma'am. Okay. Yes, ma'am. Yes. Domain range ಎಲ್ರಿಗೂ ಗೊತ್ತಿದೆಯಲ್ವಾ? Yes, ma'am. Yes, ma'am. Domain ಅಂದ್ರೆ tell me any one simple relation. Okay, I have written one relation like this. So can you tell me what is the relation? A is related to 2, B is related to what? 1, and C is related to what? 4. Okay. So domain andre ಏನು? Set of all elements in first set which are under relation. Okay. So tell me which are under relation here? All A, A, B, C. B are under relation. Okay. Range andre ಏನು? Elements Set of second set which are under relation. Okay. Second set nalli which are the under relation here? 1, 2, 3. 1, 4. 1, 2 and 4. Correct? 4. So this is called as range. ಇಷ್ಟೆಲ್ರಿಗೂ ಗೊತ್ತಲ್ವಾ? Okay. So ಆಮೇಲೆ codomain ಓದಿದೀರಾ? Codomain ಅಂದ್ರೆ ಏನು? The entire second set is called as codomain. ಅದು elements relate ಆಗಿರ್ಲಿ ಆಗದೆ ಇರ್ಲಿ, entire second set is called as codomain. Okay. So what will be codomain of this relation? ಇದು actually B. functions ನಲ್ಲಿ ಬರುತ್ತೆ, but ನೆನ್ಪಿಟ್ಕೊಳ್ಳಿ codomain ಅಂದ್ರೆ entire second set. Okay. Fine. ಏನ್ ಹೇಳ್ತಾರೆ? A is a relation. Okay. Yes, A is a relation. Please, I said do not write. If you want to answer from your mouth or put the answer in the chat section. Okay. Have some respect that the whiteboard is for teachers. Unless teacher tells you to come and write. Okay. Behave yourself. A relation R is defined on the set of integers. Okay. As such that x comma y belongs to relation R. ಆಮೇಲೆ x square plus y square is always equal to 9. ಹಾಗಾದ್ರೆ which of the following is false? Okay. ಏನ್ ಹೇಳ್ತಾರೆ? ನೀವು x ಮತ್ತೆ y ಆಡ್ ಮಾಡಿದಾಗ, x square ಮತ್ತೆ y square ಆಡ್ ಮಾಡಿದಾಗ ನಿಮ್ಗೆ ಆಲ್ವೇಸ್ ಆನ್ಸರ್ ಏನಂತ ಬರ್ಬೇಕು? 9 ಅಂತಾನೆ ಬರ್ಬೇಕು. ಕರೆಕ್ಟ್ ಅಲ್ವಾ? ಓಕೆ. ಸೊ tell me in which cases you will get the answer as 9, where x comma y belongs to integers. Okay. So can I say that 0 plus 3 square is 9? Yes. Okay. Can I say that 0 plus minus 3 square is 9? Yes. Okay. Or vice versa. 3 square plus 0 square is 9, or minus 3 square plus 0 square is 9. Okay. Any other possibility is there? Can I take 1? Can I take 1? No, ma'am. ಓಕೆ. 1 ತಗೊಂಡ್ರೆ 1 ಸ್ಕ್ವೇರ್ ಜೊತೆ ನಿಮ್ಗೆ ಯಾವ್ದು ಇಂಟಿಜರ್ ಇಲ್ಲ ಪೇರ್ ಮಾಡೋದಕ್ಕೆ, ಸೊ ದಟ್ ಯು ವಿಲ್ ಗೆಟ್ 9. ಓಕೆ. ರಿಯಲ್ ನಂಬರ್ಸ್ ಕೊಟ್ಟಿದ್ರೆ ಸುಮಾರು ಕಾಂಬಿನೇಷನ್ಸ್ ಆಗಬಹುದು, ಬಟ್ ದೇ ಹ್ಯಾವ್ ಗಿವನ್ ಇಟ್ ಇಸ್ ಓನ್ಲಿ ಇಂಟಿಜರ್. ಓಕೆ. ಸೊ ಫೈನ್. ಸೊ ವಿಚ್ ಆರ್ ದಿ ಪಾಸಿಬಿಲಿಟೀಸ್? 0 ಬರ್ಬೋದು, 3 ಬರ್ಬೋದು, -3 ಬರ್ಬೋದು. ಓಕೆ. ಸೊ ಟೆಲ್ ಮಿ, ಈಸ್ ದಿಸ್ ರಿಲೇಷನ್ ಕರೆಕ್ಟ್? ಎಸ್, ಬಿಕಾಸ್ 0 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಇಸ್ 9, 0 plus minus 3 square is 9, 3 square 0 square is 9, minus 3 square 0 square is 9. So this is true statement. Yes or no? Is this a true statement or no? Yes, ma'am. Yes. Okay. So relation ಏನಾಯ್ತು ನಿಮ್ದು? ಇದು ನಿಮ್ದು ರಿಲೇಷನ್ ಆಯ್ತು. ಏನಾಯ್ತು? 0, 3 and -3, 0. Now which are the elements which are first in the first set? 0 ಇದೆ, 3 ಇದೆ, -3 ಇದೆ. So domain ಏನಾಯ್ತು? 0 ಆಯ್ತು, 3 ಆಯ್ತು, -3 ಆಯ್ತು. ಸೊ ಡೊಮೇನ್ ಇಸ್ ದಿಸ್ ಇಸ್ ಆಲ್ಸೋ ಟ್ರೂ ಓನ್ಲಿ. ಓಕೆ. ರೇಂಜ್ ಏನಿದೆ? 3 ಇದೆ, -3 ಇದೆ, 0 ಇದೆ. ಸೊ ರೇಂಜ್ ಇಸ್ 3 -3 0. ಸೊ ರೇಂಜ್ ಇಸ್ ಆಲ್ಸೋ ಕರೆಕ್ಟ್. ಸೊ ಆಲ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಹಾಗಾದ್ರೆ ನಿಮ್ದು ಆನ್ಸರ್ ಏನು? None of this. ಕರೆಕ್ಟ್. ಏನ್ ಕೇಳಿದ್ರು? ವಿಚ್ ಇಸ್ ಫಾಲ್ಸ್ ಅಂತ ಕೇಳಿದ್ರು.
ಬಟ್ ಎಲ್ಲ ಕರೆಕ್ಟ್ ಇದೆ. ಸೊ ಆನ್ಸರ್ ಇಸ್ ನನ್ ಆಫ್ ದಿಸ್. ಇಸ್ ದಿಸ್ ಕ್ಲಿಯರ್? Yes, ma'am. Yes. All the students present in the class, any doubts in this question to anyone? Any doubts to anyone? Idu actually tumba easy relation actually. Okay. In ಮೇಲೆ ಬರೋ ರಿಲೇಷನ್ಸ್ ಫಂಕ್ಷನ್ಸ್ ಸ್ಟೇಟ್ಮೆಂಟ್ ಸ್ವಲ್ಪ ಅಡ್ವಾನ್ಸ್. So I would like to ask any doubts in this question to anyone? Am I audible? Yes, ma'am. Yes, ma'am. I'm asking any doubts in this question to anyone. ಏನ್ ಕೊಟ್ಟಿದ್ರು? X square plus y square is 9. For all x and y should be integers. Tell me which are the integers? 0, 1, 2, 3, so on. -1, -2, -3 and so on. Correct? ನೀವು ಯಾವ ತರ ಕಾಂಬಿನೇಷನ್ ತಗೋಬೇಕು, ನೀವು ಏನೇ ಕಾಂಬಿನೇಷನ್ ತಗೊಂಡ್ರು ಈ ಎಡಿಷನ್ 9 ಅಂತಾನೆ ಆಗ್ಬೇಕು. ಸೊ these are the only possibilities. Correct? So these are the only possibilities. 0 square -3 square ಅಥವಾ -3 square 0 square. ಇದನ್ ಬಿಟ್ಟು ನಿಮ್ಗೆ ಯಾವ್ದು ಬೇರೆ ಪಾಸಿಬಿಲಿಟಿ 9 ಅಂತ ಬರಲ್ಲ. So this is your x, this is your y, this is your x, this is your y, similarly x, y and similarly x and y. That is what they have given in the relation. Is this now clear to everyone? Is this now clear to everyone? Yes, ma'am. Okay. Yes. Now we'll see this question. Yes, This ma'am. question I had, yes. Okay. This question I had left. ಏನ್ ಹೇಳ್ತಾರೆ, ಲಿಟಲ್ ಟ್ರಿಕ್ಕಿ ಬಟ್ ಅರ್ಥ ಆದ್ರೆ ತುಂಬಾ ಈಸಿ. ಓಕೆ. ಏನ್ ಹೇಳ್ತಾರೆ, ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್. ಓಕೆ. ಏನ್ ಸೆಟ್ ಕೊಟ್ಟಿದ್ದಾರೆ ಬರ್ಕೊಳ್ಳಿ ಬೇಕಂದ್ರೆ ನೀವು ಮತ್ತೆ 2a square plus 3b square. ಇದನ್ನ ನೀವು ಎಡಿಷನ್ ಮಾಡಿದಾಗ ಆನ್ಸರ್ ಯಾವಾಗ್ಲೂ ಏನಂತಾನೆ ಬರ್ಬೇಕು, 35 ಅಂತಾನೆ ಬರ್ಬೇಕು. ವೇರ್ a and b belong to what? Z. ಓಕೆ. ದೆನ್ ವೇರ್ z is set of all integers. ಹಾಗಾದ್ರೆ ಈ ಸೆಟ್ ಅಲ್ಲಿ ನಿಮ್ಗೆ ಎಷ್ಟು ಎಲಿಮೆಂಟ್ಸ್ ಸಿಗ್ತಾವೆ ಅನ್ನೋದು ನಿಮ್ದು ಕ್ವೆಶನ್. ಓಕೆ. ಹೌ ಮೆನಿ ಎಲಿಮೆಂಟ್ಸ್ ಯು ವಿಲ್ ಗೆಟ್ ಇನ್ ದಿಸ್ ಸೆಟ್? 2 ಸಿಗುತ್ತಾ, 4 ಸಿಗುತ್ತಾ, 8 ಸಿಗುತ್ತಾ ಅಥವಾ 12 ಸಿಗುತ್ತಾ? ಓಕೆ. ಸೊ ಕ್ಯಾನ್ ಎನಿಬಡಿ ಟೆಲ್ ಮಿ ಹೌ ಟು ಫೈಂಡ್ ದಿಸ್? ಏನ್ ಹೇಳಿದ್ದಾರೆ? ಫಸ್ಟ್ ಆಫ್ ಆಲ್ a and b where they belong to the set of integers. Okay, so concentrate, integers ಬರ್ಲೇಬೇಕು. such a way that ಈ ಎಡಿಷನ್ ನೀವು ಮಾಡಿದಾಗ 35 ಅಂತಾನೆ ಬರ್ಬೇಕು. ಓಕೆ. ಸೊ ನಾನು there are many ways of doing it. ನಾನು ಒಂದು ಈಸಿ ಮೆಥಡ್ ಮಾಡಿ ತೋರಿಸ್ತೀನಿ. ನಿಮಗೆ ಈಸಿ ಅನ್ಸಿದ್ರೆ ಈ ಮೆಥಡ್ ಮಾಡಿ, ಇಲ್ಲ ಯು ಕ್ಯಾನ್ ಗೋ ಫಾರ್ ಎನಿ ಅದರ್ ಮೆಥಡ್ ವಿಚ್ ಯು ವಿಲ್ ಫೀಲ್ ಈಸಿ. ಓಕೆ. ನಾನು ಏನ್ ಮಾಡ್ತೀನಿ, ಇಲ್ಲಿ ಕೊಟ್ಟಿರೋ ರಿಲೇಷನ್ ಅನ್ನ ಬರ್ಕೊಂತೀನಿ. ವಾಟ್ ಇಸ್ ದ ಈಕ್ವೇಶನ್ ಗಿವನ್? ದಿಸ್ ಇಸ್ ದ ಈಕ್ವೇಶನ್ ಗಿವನ್. ಓಕೆನಾ? ಎಸ್. For my convenience, sorry, 32 ಅಲ್ಲ 35. Okay. Can I write 3b square as 35 minus 2a square? Can I write like this? Yes or no? Okay. Similarly, b square I can write 35 minus 2a square divided by 3. Correct? So similarly, b I can write 35 minus 2a square divided by 3. Can I say that this is the value of b? Yes. Can I say that this is the value of b? Is everyone understanding me? Yeah, ma'am. Okay. ಅವ್ರು ಏನ್ ಕೇಳ್ತಾ ಇದ್ದಾರೆ, ಈ ಸೆಟ್ ಅಲ್ಲಿ, ಯಾವ ಸೆಟ್ ಅಲ್ಲಿ ಎ ಮತ್ತೆ ಬಿ, ಎ ಕಾಮ ಬಿ ದಲ್ಲಿ ಎಷ್ಟು ಪಾಸಿಬಿಲಿಟಿ ಬರಬಹುದು? ಓಕೆ. ಒನ್ ಥಿಂಗ್ ಯು ರಿಮೆಂಬರ್, the under square root has to be always positive or no? It should not be negative. Correct? Under the square root it should never come negative. ನೀವು ಆ ತರ ವ್ಯಾಲ್ಯೂಸ್ ಅನ್ನ ತಗೋಬೇಕು. ಓಕೆ. ಯಾವ ವ್ಯಾಲ್ಯೂಸ್ ತಗೊಂತಾ ಇದಾವೆ ಎ ಮತ್ತೆ ಬಿ? ಬರೀ ಇಂಟೀಜರ್ಸ್ ಮಾತ್ರ. ಓಕೆ. ಬರೀ ಇಂಟೀಜರ್ಸ್ ಮಾತ್ರ. ಸೊ ಯು ಫಸ್ಟ್ ಟೇಕ್ 0. ಯು ಸಬ್ಸ್ಟಿಟ್ಯೂಟ್ ಹಿಯರ್ 0. ಎ ಇಸ್ 0. ಓಕೆ. ಎ 0 ತಗೊಂಡ್ರೆ ಇದೆಷ್ಟಾಗುತ್ತೆ? 35 by 3 ಆಗುತ್ತೆ. Is it an integer? No. Okay, it is not an integer. You will not get this. If I take 1, if I substitute 1 here, so 1 square 1 ಆಯ್ತು, 1 into 2 2 ಆಯ್ತು.
35 minus 2 ಎಷ್ಟಾಯ್ತು 33 divided by 3 which is what 11. Is 11 an integer? No. So 1 is also not helpful. If 1 is not helpful, minus 1 is also not helpful. ಈ ತರ ಮಾಡ್ತಾ ಹೋದ್ರೆ ಎಷ್ಟು ಸಿಗ್ಬೋದು ಅನ್ನೋ ನನ್ನ ಕ್ವೆಶನ್. This I am giving you as homework. Okay, we will discuss this in the next class, but I want you people to try this. How many values like this you will get? ಇಷ್ಟು ಟ್ರೈ ಮಾಡ್ತೀರಾ ಎಲ್ರು? ಟ್ರೈ ಮಾಡ್ತೀರಾ? I will solve in the next class, don't worry, Yes, but ma'am. I want you people to try. Okay, ಈ ಸ್ಕ್ವೇರ್ ರೂಟ್ ಈ ಸ್ಯಾಟಿಸ್ಫೈ ಆಗೋ ತರ ಎಷ್ಟು ವ್ಯಾಲ್ಯೂಸ್ ಬರ್ಬೋದು ಅನ್ನೋ ನನ್ನ ಕ್ವೆಶನ್. ವಿಲ್ ಯು ಆಲ್ ಟ್ರೈ ದಿಸ್ ಮಚ್? Yes, ಎಸ್ ma'am. ಆರ್ ನೋ? ಟೆಲ್ ಮಿ ಸಮಥಿಂಗ್. Yes, ಓಕೆ, ma'am. ಟ್ರೈ ಮಾಡಿ. ಓಕೆ, ಟ್ರೈ ಮಾಡಿ. ಏನಾಗ್ಬೇಕು, ಎ ಕೂಡ ಇಂಟೀಜರೇ ಆಗ್ಬೇಕು. ನೀವು ಎ ಸಬ್ಸ್ಟಿಟ್ಯೂಟ್ ಮಾಡಾದ್ಮೇಲೆ ಬಿ ಕೂಡ ಇಂಟೀಜರೇ ಬರ್ಬೇಕು. ಆ ತರ ನಾವು ಎಷ್ಟು ವ್ಯಾಲ್ಯೂಸ್ ಅನ್ನ ತಗೋಬಹುದು ನೆನ್ಪಿಟ್ಕೊಳ್ಳಿ. ದಿಸ್ ಶುಡ್ ನೆವರ್ ಬಿಕಮ್ ನೆಗೆಟಿವ್. ಅಷ್ಟೇ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಐ ವಿಲ್ ಡೂ 1 or 2 more, then we can finish off. This we finished, right? This I guess this also we finished. Okay. ವೆರಿ ಇಂಪಾರ್ಟೆಂಟ್. ಈ ತರ ನೀವು NCERT ಅಲ್ಲಿ ಮಾಡಿರ್ಬೋದು. ವೆರಿ ಇಂಪಾರ್ಟೆಂಟ್. ಏನ್ ಹೇಳ್ತಾರೆ, R is a relation given as ordered by x, y, such a way that x and y both are integrals, ಅಂದ್ರೆ integral value ತಗೊಳುತ್ತೆ, and x square plus y square is less than or equal to 4. ಹಾಗಾದ್ರೆ ಡೊಮೇನ್ ಆಫ್ R ಏನಾಗುತ್ತೆ? ಕ್ಯಾನ್ ಎನಿಬಡಿ ಟೆಲ್ ಮಿ ವಿದೌಟ್ ಸಾಲ್ವಿಂಗ್? ಡೊಮೇನ್ ಅಂದ್ರೆ ಏನ್ ಹೇಳಿ? ಫಸ್ಟ್ ಆಫ್ ಆಲ್, all the values that x can take. Correct? All the values that x can take. Okay, so ಇವಾಗ ನೀವು ಡೈರೆಕ್ಟ್ ಕ್ರಾಸ್ ಚೆಕ್ ಮಾಡಬಹುದು, ಅಥವಾ ಇಲ್ಲಿ ಸೆಟ್ ಕಡಿಮೆ ಇರೋದ್ರಿಂದ ಕ್ರಾಸ್ ಚೆಕ್ ಮಾಡಬಹುದು. ಇನ್ ಜನರಲ್ ಐ ವಿಲ್ ಟೆಲ್ ಯು. ಓಕೆ, ಸೊ ಟೆಲ್ ಮಿ, ಕ್ಯಾನ್ ಐ ರೈಟ್ y square as 4 minus x square? Yes or no? Okay, similarly ನಾನು ಎರಡು ಕಡೆ ಸ್ಕ್ವೇರ್ ರೂಟ್ ತಗೊಂಡ್ರೆ ದಿಸ್ ಐ ಕ್ಯಾನ್ ರೈಟ್ ಲೈಕ್ ದಿಸ್. ಓಕೆ, ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ನನ್ಗೆ ಏನ್ ಗೊತ್ತು, ದಿಸ್ ಶುಡ್ ನೆವರ್ ಬಿಕಮ್ ನೆಗೆಟಿವ್. ಇದು ಯಾವ ನೆಗೆಟಿವ್ ಬರಲೇಬಾರ್ದು. ಕರೆಕ್ಟಾ? ಸೊ ವೆನ್ ಇಟ್ ವಿಲ್ ನಾಟ್ ಬಿ ನೆಗೆಟಿವ್, you start taking the values of x. Can I take 0 here? Yes, because 0 square is 4 minus 2, which I will get 2. Okay, now can I take as 1? Yes. Okay, 1 square 1 agutte, which is nothing but root 3. Okay, similarly, can I take minus 1 square? Yes. Okay, which is again 3. Okay, can I take 2? Yes, 2 square yen sigutte, root 2 sigutte. Can I take minus 2 square? Sorry, 0 siguttalla, minus 2 square 0. Okay, now what if I take 3? Okay, nan 3 tagondre enagutte? What is 3 square? 9. Okay, which is minus 5. Can it come minus 5? No. So if you see, if you take the larger values than 2 and the larger values, minus 2 kinta tagondre negative barak start agutte. So only values which x can take is what? Which option? Think. ಇದನ್ನ ನೀವು NCERT ಅಲ್ಲಿ ಈ ತರ ಕ್ವೆಶ್ಚನ್ ಇದೆ, ಒಂದು ಮಾಡಿದೀರಾ? Yes, tell me which option in this is correct. All the domain of R. Domain andre all the values that x can take. Which all values x can take here? Okay, I will tell you in simpler way again. More simpler way I'll tell you. What I can write y square as 4 minus x square. So y I can write as what? 4 minus x square. Or this I can write as what? 2 square minus x square. Correct? Okay. So ನೀವು ಏನೇ ವ್ಯಾಲ್ಯೂ ತಗೊಂಡ್ರು ಇದು 2 ಸ್ಕ್ವೇರ್ ಈಕ್ವಲ್ ಇರಬೇಕು ಅಥವಾ 2 ಸ್ಕ್ವೇರ್ ಕಿಂತ ಕಡಿಮೆ ಆಗಿರಬೇಕು. 2 ಸ್ಕ್ವೇರ್ ಕಿಂತ ಜಾಸ್ತಿ ಆದ್ರೆ it will become negative. So that value you cannot take because y is belonging to set of integrals. Correct? So ನಾನು
ಎಕ್ಸ್ ಅನ್ನ 0 ಅಂತ ತಗೋಬಹುದು, ಎಕ್ಸ್ ಅನ್ನ +or-1 ಅಂತ ತಗೋಬಹುದು, ಎಕ್ಸ್ ಅನ್ನ +or-2 ಅಂತಾನು ತಗೋಬಹುದು, ನೋ ಪ್ರಾಬ್ಲಮ್. ಆದ್ರೆ ಎಕ್ಸ್ ಅನ್ನ +or-3 +or-4 ತಗೊಂಡ್ರೆ ಇಲ್ಲಿ 2 square - 3 square which becomes negative, 2 square - 4 square again which becomes negative. So 3 ಆದ್ಮೇಲೆ ನಾನು ಯಾವ್ದು ವ್ಯಾಲ್ಯೂಸ್ ತಗೊಳಕ್ ಆಗಲ್ಲ. So I can take 0 +or-1 +or-2. So which option? Option C. Is this clear? Yes, ma'am. C is the answer, right? ಹೇಳಿ. Ma'am, that previous question you gave for homework, ma'am, that answer ಹಾ, A is 2, B is 3, ma'am. total number of elements 8 ಬರುತ್ತೆ ನೋಡಿ. Total number of elements will be 8. Yeah, ma'am. In A 8, ma'am, and B 27. No. I'm asking common for both A and ಎಲ್ಲಿ ಹೋಯ್ತದ ಕ್ವಶನ್? This question, right? ಈ ರಿಲೇಶನ್ ನಲ್ಲಿ ಎಷ್ಟು ಬರ್ತವೆ ಅನ್ನೋ ಕ್ವಶನ್. 8, ma'am. 8 you will get, correct? The Yeah. answer is 8. Yes, very good. Yes, as I was doing this question, are you all understanding this relation? ಇದು ನಿಮ್ಗೆ ಅರ್ಥ ಆಗ್ಲೇಬೇಕು, because if you understand this, then only it is possible for you to do functions. Okay, so please, before coming for next class, practice well how to write relations, how to write inputs for your relations. ಓಕೆ, ಅಂದ್ರೆ ನೀವ್ ಏನೇ ವ್ಯಾಲ್ಯೂ ಹಾಕಿದ್ರು ಈ ರಿಲೇಶನ್ ಸ್ಯಾಟಿಸ್ಫೈ ಆಗ್ಲೇಬೇಕು. ಅಂದ್ರೆ ಈ ಕೊಟ್ಟಿರೋ ರಿಲೇಶನ್ ಔಟ್, ಓಕೆ, ಇದ್ರ ಆಚೆ ನಿಮ್ ವ್ಯಾಲ್ಯೂಸ್ ಬರಬಾರ್ದು. ನೀವು ಏನ್ ಇನ್ಪುಟ್ಸ್ ಕೊಡ್ಬೋದು, ಏನ್ ಇನ್ಪುಟ್ಸ್ ಕೊಟ್ಟಾಗ ಏನ್ ಔಟ್ಪುಟ್ ಸಿಗುತ್ತೆ, ಹೌ ಟು ರೈಟ್ ದ ರಿಲೇಶನ್, ಪ್ಲೀಸ್ ಪ್ರಾಕ್ಟೀಸ್ ವೆಲ್ ಅಂಡ್ ಕಮ್. ಇಷ್ಟು ಮಾಡ್ತೀರಾ ಎಲ್ರು ನೆಕ್ಸ್ಟ್ ಕ್ಲಾಸ್ ಮುಂಚೆ? Yes, ma'am. Okay, please understand how to give inputs. Okay, for example, ನಾವು ಅವಾಗಲೇ ಒಂದು ತುಂಬಾ ಸಿಂಪಲ್ ಕ್ವೆಶ್ಚನ್ ಮಾಡಿದ್ವಿ ಕಾರ್ಟೇಶಿಯನ್ ಪ್ರಾಡಕ್ಟ್ ನಲ್ಲಿ. ಓಕೆ, ಈ ಕ್ವೆಶ್ಚನ್ ಮಾಡಿದ್ವಿ. ಅಂದ್ರೆ ನೀವು ಏನೇ ಇನ್ಪುಟ್ ಕೊಟ್ರು ಇದು ಯಾವಾಗ್ಲೂ ಯಾವ್ದಕ್ಕೆ ಈಕ್ವಲ್ ಆಗ್ಬೇಕು? 9ಗೆ ಈಕ್ವಲ್ ಆಗ್ಬೇಕು. ಸೊ ಅವಾಗ ನೀವು ಬರದ್ರಿ ಯಾವ್ದು = 9 ಆಗುತ್ತೆ, ಒಂದು ಇದು = 9 ಆಗುತ್ತೆ, ಒಂದು ಇದು = 9 ಆಗುತ್ತೆ. ಸೊ ನಿಮ್ಗೆ ಇನ್ಪುಟ್ ಹೇಗ್ ಕೊಡ್ಬೇಕು? ಈಗ ಇಲ್ಲಿ ಈಕ್ವಾಲಿಟಿ ಸೈನ್ ಇತ್ತು, ಓಕೆ, ತುಂಬಾ ಈಸಿಯಾಗಿ ಅರ್ಥ ಆಯ್ತು. ಇನ್ಇಕ್ವಾಲಿಟಿ ಬರೆದ್ರೆ, ವಾಟ್ ಇಸ್ ದ ಮೀನಿಂಗ್ ಆಫ್ ಇನ್ಇಕ್ವಾಲಿಟಿ? ಒಂದು ಇದು = 9 ಆಗಿರ್ಬೇಕು, ಅಥವಾ ಇದು <9 ಆಗಿರ್ಬೇಕು. ಓಕೆ, ಹಾಗಾದ್ರೆ ಯಾವ ಇನ್ಪುಟ್ಸ್ ನೀವು ನಿಮ್ ಎಕ್ಸ್ ಗೆ ಕೊಡಬಹುದು, ಆಮೇಲೆ ಯಾವ ಇನ್ಪುಟ್ ಕೊಟ್ಟಾಗ ಏನ್ ಔಟ್ಪುಟ್ ಬರುತ್ತೆ ಅನ್ನೋ ನಿಮ್ದು ಕ್ವೆಶನ್. ಪ್ಲೀಸ್ ಪ್ರಾಕ್ಟೀಸ್ ದೀಸ್ ಥಿಂಗ್ಸ್ ಪ್ರಾಪರ್ಲಿ. ಇಸ್ ದಟ್ ಕ್ಲಿಯರ್? This much is clear to Yes, everyone? Okay, so I wanted to do this next question also, but better you practice and come, then I will do this next question. Okay, yes, if you want, you take the screenshot of this page, practice these relations again and again. Okay, yes, fine. I will end the class here. We will continue the next questions in the next class.